Hi everyone, this is Anusha and welcome to my channel and welcome to our favorites of 2025. Last year 2024 favorites ಮಾಡಿದೆ. I think 24 products ಅಂತ ಮಾಡಿದ್ನ ಅಥವಾ more than 24 ಇತ್ತ, ಐ ಆಮ್ ನಾಟ್ ಶ್ಯೂರ್. ಇಲ್ಲಿ ಐಯಲ್ಲಿ I'll leave that video, but yella include ಆಗಿತ್ತು. But this time it's just only the beauty edition, beauty products ali, which is my favorite. And ನೀವು trust me, you can trust me and you can purchase it blindly. ಆ ಥರ ಪ್ರಾಡಕ್ಟ್ಸು, I swear by it. I used it all throughout this year ಅನ್ನೋ ಥರ ಪ್ರಾಡಕ್ಟ್ಸ್ನ ಐಮ್ ಗೋನಾ ಶೋ ಹಿಯರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಪ್ರಾಡಕ್ಟ್ಸ್ ಇಲ್ಲ, ತುಂಬ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ವರ್ಷ, ಅಪಾರ್ಟ್ ಫ್ರಮ್ ಮೈ ಪ್ರೊಫೆಷ್ನಲ್ ಮೇಕಪ್ ಥಿಂಗ್. ಬಿಕಾಸ್ ಆಫ್ ಮೈ ಸಮ್ ಪರ್ಸ್ನಲ್ ಥಿಂಗ್ ಸ್ಟಫ್ ನಾನು ತುಂಬ ಎಲ್ಲನೂ ಶಾಪ್ ಮಾಡಿ ಎಲ್ಲನೂ ಪರ್ಚೇಸ್ ಮಾಡಿ ತುಂಬ ಆಚೆ ಹೋಗೋದು ಅಥವಾ ತುಂಬ ರೆಡಿ ಆಗೋದು ಎಕ್ಸ್ಪ್ಲೋರ್ ಮಾಡೋದು ಆಲ್ ದಟ್ ಮಾಡೋಕ್ಕೆ ಆಗಿಲ್ಲ ಈ ವರ್ಷ ಬಿಕಾಸ್ ಆಫ್ ಮೈ ಸಮ್ ಪರ್ಸ್ನಲ್ ಇಶ್ಯೂಸ್. ಬಟ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಮೇಕ್ ಒನ್ ಫೇವ್ರೆಟ್ ಹಾಲ್, ಅದಂತೂ ಇದೆ. Yes, I think ಸಾಕು ಇಷ್ಟು ಇಂಟ್ರೋ. Let's get started. Very first product is this Dalba First Spray Serum. ನಾನು ಥ್ರೂ ಔಟ್ ದ ಇಯರ್ ಯೂಸ್ ಮಾಡಿದ್ದೀನಿ ಇದನ್ನ, ನನ್ನ ಕ್ಲೈಂಟ್ಸ್ಗೆ, ನನಗೆ, ಆಲ್ ದ 2025 ಥ್ರೂ ಔಟ್ ದ ಇಯರ್ ಯೂಸ್ ಮಾಡಿ ಒಂದು 150 ml ಎಮ್ ಟಿ ಆಗಿ ಅಗೇನ್ ನಾನು ಮಿನಿ ಒಂದು ಚೋಟೂಸ ಒಂದು ತೊಗೊಂಡಿರೋದು ನನ್ನ ವ್ಯಾನಿಟಿಗೆ, ಅಂದರೆ ಫಿಟ್ ಆಗಬೇಕು, ಅದು ದೊಡ್ಡದಾಯಿತು ಅಂತ ಅಂದ್ಬಿಟ್ಟು. ಐ ಲವ್ ದಿಸ್ ಪ್ರಾಡಕ್ಟ್. ನಾನು ಇವಾಗ ಏನಿದೆಲ್ಲ ತೋರಿಸ್ತಿದ್ದೀನಿ, ದಿಸ್ ಇಸ್ ಫಾರ್ ಪರ್ಸ್ನಲ್ ಯೂಸ್. ಇಫ್ ಯು ಆರ್ ಅ ಮೇಕಪ್ ಆರ್ಟಿಸ್ಟ್, ನೀವು ಪ್ರೊಫೆಷ್ನಲಿ ನೋಡ್ತಾ ಇದ್ದೀರಾ ಅನ್ನೋ ದಟ್ಸ್ ಫೈನ್. ಕೆಲವೊಂದು ಎಲ್ಲದು ನಾನು ಪರ್ಸ್ನಲ್ ಯೂಸ್ ರಿಲೇಟೆಡ್ ತೋರಿಸೋದು ಬಿಕಾಸ್ ಇಟ್ಸ್ ಮೈ ಚಾನಲ್ ಆ್ಯಂಡ್ ಸೆಲ್ಫ್ ಗ್ರೂಮಿಂಗ್ ಆ ಥರದಕ್ಕೆ. ನಿಮ್ಮ ಪರ್ಸ್ನಲ್ ಯೂಸ್ಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಿಫೋರ್ ಮೇಕಪ್ ಹೈಡ್ರೇಷನ್ಗೆ, ಇನ್ ಬಿಟ್ವೀನ್ ದ ಮೇಕಪ್ ಯುವರ್ ಸ್ಕಿನ್ ಇಸ್ ಸೋ ಡ್ರೈ, ಅದು ಪ್ಯಾಚಿ ಅನಿಸ್ತಾ ಇದೆ ಅಥವಾ ಏನೋ ಬ್ಲೆಂಡ್ ಆಗ್ತಾ ಇಲ್ಲ ಫೌಂಡೇಶನ್ ಅಂದರೆ, ಯು ಕ್ಯಾನ್ ಸ್ಪ್ರೇ ದಿಸ್ ಆಫ್ಟರ್ ದ ಮೇಕಪ್. ಆ್ಯಂಡ್ ನಿಮ್ಮ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ, ತುಂಬ ಡ್ರೈ ಫೇಸ್ ನಿಮ್ಮದು, ಎಲ್ಲೋ ಹೋಗ್ತಾ ಇದ್ರೆ ಯು ವಾಂಟ್ ಹೈಡ್ರೇಷನ್, ಒಂಥರ ರೋಸ್ ವಾಟರ್ ಥರ ಯೂಸ್ ಮಾಡ್ಕೋಬೇಕು ಅಂತ ಅಂದ್ರೂ ಇದಾಗುತ್ತೆ. ಇಟ್ಸ್ ಅ ಡ್ಯಾಲ್ಬಾ ಫಸ್ಟ್ ಸ್ಪ್ರೇ ಸಿರಮ್. ನಾನು ಆದಷ್ಟು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಟ್ರೈ ಮಾಡ್ತೀನಿ, ಇಲ್ಲೆಲ್ಲರೂ ನಾನು ಲಿಂಕ್ನ ಹಾಕಿರ್ತೀನಿ. ಸೊ ಐ ಗಾಟ್ ದಿಸ್ ಫ್ರಮ್ ಮಿಂತ್ರಾ. ದಿಸ್ ಕಾಸ್ಟ್ ಅರೌಂಡ್ 1800-500 ಆ್ಯಂಡ್ ಈ ಸ್ಮಾಲ್ ಒನ್ಗೆ 1000 rupees ಹಾಗೆ ಕಾಸ್ಟ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ನನ್ನ ವಿಡಿಯೋಸ್ ಫಾಲೋ ಮಾಡ್ತಿದ್ರೆ ಈ ಪ್ರಾಡಕ್ಟ್ಸ್ ಯಾವುದು ನಿಮಗೆ ಹೊಸದು ಅಂತ ಅನ್ಸಲ್ಲ. ನೆಕ್ಸ್ಟ್ ಒನ್ ವಿಲ್ ಗೋ ಫಾರ್ ದ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ಸಿಪ್ಲಾದು ಎಕ್ಸೆಲಾ ಮಾಯ್ಶ್ಚರೈಸ್ ಫಾರ್ ಆಯಿಲಿ ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್. ನಂದು ಸ್ವಲ್ಪ ಆ್ಯಕ್ನಿ ಪ್ರೋನ್ ಸ್ಕಿನ್ನೇ, ಬಟ್ ನಂದು ಆಯಿಲಿ ಅಲ್ಲ, ಬಟ್ ಆದರೂ ನಾನು ಯೂಸ್ ಮಾಡ್ತೀನಿ. ಡ್ರೈ ಸ್ಕಿನ್ ಅವ್ರಿಗೂ ಕೂಡ ತುಂಬ ಹೈಡ್ರೇಟಿಂಗ್ ಆಗಿದೆ. ಇದು ಆ್ಯಕ್ಚುಲಿ ಸಜೆಸ್ಟ್ ಮಾಡಿರೋದು ನನ್ನ ಡರ್ಮ್ಯಾಟು, ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ನಾನು ನಿಮ್ಗೆಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಇದು ಅಂಡರ್ನೀತ್ ದ ಮೇಕಪ್ ಅಥವಾ ಡೈಲಿ ನೀವು ಯೂಸ್ ಮಾಡೋಕ್ಕೆ. ರೆಡ್ಯೂಸಸ್ ಸೀಬಮ್ ಸೆಕ್ರೇಷನ್, ನಾನ್ ಕೊಮೆಟೋಜೆನಿಕ್, ಮ್ಯಾಟ್ ಫೀಲ್, ಸೊ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾನು ಡ್ರೈ ಸ್ಕಿನ್ನು, ನಾನು ಆದರೂ ಯೂಸ್ ಮಾಡ್ತೀನಿ. ಡ್ರೈ ಕಾಂಬಿನೇಷನ್ ಇದ್ರ ಮೇಲೆ ಇರ್ಬೋದು ಆಯಿಲಿ ಮತ್ತು ಆ್ಯಕ್ನಿ ಪ್ರೋನ್ ಸ್ಕಿನ್ಗೆ ಅಂತ, ಬಟ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಬಿಕಾಸ್ ಐ ವಿಲ್ ಯೂಸ್ ಇದು. ಆಲ್ರೆಡಿ ನನ್ನ ಹತ್ರ ಇನ್ನೊಂದು ಹೊಸ ಬಾಕ್ಸ್ ಆಲ್ರೆಡಿ ಸ್ಪೇರ್ ಇದೆ, ಸೊ ಅಷ್ಟು ಯೂಸ್ ಮಾಡ್ತೀನಿ ಈ ಬಾಟಲ್ಸು. ಬಟ್ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್, ಬೇಗ ಖಾಲಿ ಆಗಿಬಿಡುತ್ತೆ. ತುಂಬ ಮಾಯ್ಶ್ಚರೈಸರ್ ನೀವು ಡೈಲಿ ತುಂಬಾ ಯೂಸ್ ಮಾಡ್ತೀರ ಅಂದರೆ ಬೇಗ ಖಾಲಿಯಾಗುತ್ತೆ. 555 rupees ಈ ಬಾಟಲ್ಗೆ, ಬಟ್ ಟೋಟಲಿ ವರ್ತ್ ಇಟ್. ನಾನು ಫುಲ್ ಇಯರ್ ನಾನು ಇಯರ್ಸಿಂದ ಯೂಸ್ ಮಾಡ್ತಿರೋದು ಇದೇನೆ. ಸೊ ಅಗೇನ್ ದಿಸ್ ಮೇಡ್ ಇಟ್ ಫಾರ್ ದಿಸ್ ಇಯರ್ ಫೇವ್ರೆಟ್ಸ್ ಆಲ್ಸೋ. ನೆಕ್ಸ್ಟ್ ಒನ್ ವಿ ಹ್ಯಾವ್ ಎಂಬ್ರಿಯಾಲಿಸಿಸ್ದು ಮಾಯ್ಶ್ಚರೈಸರ್ ಕಮ್ ಪ್ರೈಮರ್ ಥರ. ಇದಂತೂ ಮಸ್ಟ್, ನಾನು ಎಲ್ಲ ಕ್ಲೈಂಟ್ಸ್ಗೂ ಯೂಸ್ ಮಾಡ್ತೀನಿ. ಅವ್ರು ಯಾವ್ದಾದ್ರು ಸ್ಕಿನ್ ಟೈಪ್ ಆಗಿರಲಿ, ಡ್ರೈ, ಕಾಂಬಿನೇಷನ್, ಆಯಿಲಿ, ಯಾವ ಸ್ಕಿನ್ ಟೈಪ್ ಆಗಿದ್ರು ನಾನು ಇದನ್ನು ಯೂಸ್ ಮಾಡ್ತೀನಿ. ಅಂದರೆ ಡ್ರೈ ಅವ್ರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ, ಆಯಿಲಿ ಅವ್ರಿಗೆ ಕಮ್ಮಿ ಯೂಸ್ ಮಾಡ್ತೀನಿ ಆ ಥರ. ಬಟ್ ಇದು ನನ್ನ ವ್ಯಾನಿಟಿಲಿ ಇರಲೇಬೇಕು. ಇಟ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್ ಕಮ್ ಮಾಯ್ಶ್ಚರೈಸರ್. ಸೊ ನೀವು ಇದನ್ನು ಹಾಕ್ಬಿಟ್ಟು ನಾನು ಏನೋ ಪ್ರೈಮರ್ ಹಾಕಲಿಲ್ಲ ಅಂದರೆ ದಟ್ಸ್ ಫೈನ್. ಸೊ ನಮ್ಮ ಪರ್ಸ್ನಲ್ ಯೂಸ್ಗೂ ಅಷ್ಟೇ, ಅಂಡರ್ನೀತ್ ಮೇಕಪ್ ನೀವು ಇದನ್ನು ಯೂಸ್ ಮಾಡ್ಬೋದು. ಇಫ್ ಯು ಆರ್ ಡ್ರೈ ಸ್ಕಿನ್, ಯೂಸ್ ಇಟ್ ಮೋರ್, give a massage. ಸೊ ಆ ಥರ ದಿಸ್ ಇಸ್ ಲೈಕ್ ಮಸ್ಟ್ ಫಾರ್ ಮೀ ಇನ್ ಮೈ ಪರ್ಸ್ನಲ್ ಮೇಕಪ್ ವ್ಯಾನಿಟಿಲು ಅಷ್ಟೇ, ಮೈ ಪ್ರೊಫೆಷ್ನಲ್ ಆಲ್ಸೋ. ಇದು ನಿಮ್ಗೆ ಎಲ್ಲ ಕಡೆ ಅವೈಲಬಲ್ ಇದೆ, ನಾಯ್ಕಾದಲ್ಲಿ ಎಲ್ಲ ಕಡೆ. ದೆನ್ ವಿಲ್ ಕಮ್ ಟು ದ ಫೌಂಡೇಶನಲ್ಲಿ ಅಪಾರ್ಟ್ ಮೈ ಪ್ರೊಫೆಷನಲ್ ಥಿಂಗ್ ನಾನು ತುಂಬ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಐ ಲವ್ ದಿಸ್ ಇನ್ಫ್ಯಾಲಿಬಲ್ ಸಿರಮ್, ಟಿಂಟೆಡ್ ಸಿರಮ್ ಫೌಂಡೇಶನ್ ಫ್ರಮ್ L'Oreal Paris in the shade 4
5 ಮೀಡಿಯಮ್ 1% ಹ್ಯಾಲರಾನಿಕ್ ಆ್ಯಸಿಡ್ ಇದೆ. ಈಗಲೂ ಕೂಡ ನಾನು ಅಂಡರ್ನೀತ್ ಅದೇ ಇರೋದು. ನಾನು ಡೈಲಿ ಎಲ್ಲರೂ ರೆಡಿ ಆಗ್ತಿದ್ದೀನಿ, ಡೈಲಿ ಕ್ಲಾಸಸ್ಗೆ ಹೋಗಬೇಕಾದ್ರೆ ಅಥವಾ ರೆಡಿಯಾಗಿ ಎಲ್ಲರೂ ಹೋಗಬೇಕಾದ್ರೆ ಇದೇನೆ ಒಂದು ಪಂಪ್ ಮಾಡು, ಆದರೆ ಕೈಯಲ್ಲೇ ಬ್ಲೆಂಡ್ ಮಾಡು, ಇಲ್ಲ ಟೈಮ್ ಇದ್ದರೆ ಸುಮ್ಮನೆ ಬ್ರಷಲ್ಲಿ ಬ್ಲೆಂಡ್ ಮಾಡು. ಇಟ್ ಇಸ್ ಟೂ ಈಸಿ. ನೀವು ಮೇಕಪ್ ಬರೋರೇ ಯೂಸ್ ಮಾಡಬೇಕು, ಬರ್ದಿರೋ ಆ ಥರ ಇಲ್ಲವೇ ಇಲ್ಲ ಇದು. ಇಟ್ಸ್ ಲೈಕ್ ಜಸ್ಟ್ ಲೈಕ್ ಅ ವಾಟರ್ ಥರ ಇದೆ. ನೀವು ವಾಟರ್ ತೊಗೊಂಡು ಬ್ಲೆಂಡ್ ಮಾಡಿಕೊಂಡಷ್ಟು ಲಿಕ್ವಿಡಿ ಇದೆ ಇದು, ಅಷ್ಟು ಚೆನ್ನಾಗೂ ಕೂಡ ಇದೆ. ಆ್ಯಂಡ್ ಏನೋ ಒಂದು ಲೇಯರ್ ಹಾಕಿದ್ದೀರಾ ಅಂತ ಅನ್ಸೋದೇ ಇಲ್ಲ. ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗಿಬಿಟ್ರಂತೂ ನೀವು ಸ್ಕಿನ್ ಮೇಲೆ ಏನಾರು ಅಪ್ಲೈ ಹಾಕಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ. ತುಂಬ ಡ್ಯೂಯಿ ಫಿನಿಶ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ಕಾರೇಜ್ ಇಲ್ಲ ಇದು ಕಾರೇಜೇ ಇಲ್ಲ. ಟಿಂಟೆಡ್ ಸಿರಮ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಸಿರಮ್ ಹೆಂಗಿರುತ್ತೆ, ವಾಟರಿ ಇರುತ್ತೆ, ಆಯಿಲಿ ಇರುತ್ತೆ. ಸೊ ಆ ಥರ ಇದೆ ಇದು. ಬಟ್ ದಿಸ್ ಇಸ್ ಮೈ ಗೋ ಟು ಪ್ರಾಡಕ್ಟ್. ನೋಡ್ಬೋದು ನೀವು ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಗೋ ಟು ಅಂದರೆ ಡೈಲಿ ಈಗಲೂ ಅದೇ ಇರೋದು. ಈಗ ನಾಳೆ ನಾನು ಎದ್ದೆಲ್ಲೋ ರೆಡಿ ಆಗಬೇಕಂದ್ರೆ ಮೈ ಹ್ಯಾಂಡ್ಸ್ ವಿಲ್ ಗೋ ಫಾರ್ ದಿಸ್ ಓನ್ಲಿ. ಆ್ಯಂಡ್ ನಾನೀಗ ಪರ್ಸ್ನಲ್ ಯೂಸ್ಗೆ ಇದು ಒಂದೇ ಇಟ್ಕೊಂಡಿರೋದು. ನಾನು ಮುಂಚೆ ಐ ವಾಸ್ ಹ್ಯಾವಿಂಗ್ 2 ಮ್ಯಾಕ್ ಇತ್ತು ಮತ್ತು ಎಸ್ಟಿ ಲಾಡರ್ ಇತ್ತು, ಅದು ಎರಡು ನಾನು ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಒನ್ಸ್ ದಿಸ್ ಕೇಮ್ ಇನ್ ಟು ಮೈ ವ್ಯಾನಿಟಿ, ದಿಸ್ ಕಾಸ್ಟೆಡ್ ಅರೌಂಡ್ 1300 ಸಮಥಿಂಗ್, ಆ ಥರ 30 ml ಇರುತ್ತೆ. ಬೆಸ್ಟ್ ಪ್ರಾಡಕ್ಟ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದೂ ಅಷ್ಟೇ, ಯು ಕ್ಯಾನ್ ಗಿವ್ ಅ ಟ್ರೈ. ಇದರಲ್ಲಿ ತುಂಬ ಶೇಡ್ಸ್ ಇಲ್ಲ, ಅದು ಒಂದು ಬೇಜಾರಾಯಿತು. ಬಟ್ ಮ್ಯಾನೇಜ್ ಆಗುತ್ತೆ. ಫೇರ್, ಮೀಡಿಯಮ್, ಡಸ್ಕಿ ಸ್ಕಿನ್ ಅವ್ರಿಗೆ ಆ ಥರ ಒಂದು 3-4 ಶೇಡ್ ಬಿಟ್ಟಿದ್ದಾರೆ. ಇದು ತುಂಬ ಕವರೇಜ್ ಇಲ್ವಲ್ಲ, ಸೊ ನಮಗೆ ತುಂಬ ಗ್ರೇನೆಸ್ ಅಥವಾ ತುಂಬ ಇದು ಆ ಥರ ಅನ್ಸೋದಿಲ್ಲ ಒನ್ಸ್ ಯು ಅಪ್ಲೈ ಇಟ್ ಆನ್ ಯುವರ್ ಫೇಸ್. ಸೊ ಯು ಕ್ಯಾನ್ ಮ್ಯಾನೇಜ್. ಇದೇನಾದ್ರು ನಿಮ್ಗೆ ಲೈಟ್ ಇದ್ದರೆ ನೀವು ಸ್ವಲ್ಪ ನಿಮ್ಮ ಸ್ಕಿನ್ ಟೋನ್ ಕಲರ್ ಇರೋದೇ ಪೌಡರ್ ಎಲ್ಲ ಹಾಕಿ ಮ್ಯಾನೇಜ್ ಮಾಡ್ಕೋಬೋದು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಇದು ಟಾಪಲ್ಲಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಫುಲ್ ಕಾರೇಜ್ ಫೌಂಡೇಶನ್, ದಟ್ ಈಸ್ NARS ನ್ಯಾಚುರಲ್ ರೇಡಿಯಂಟ್ ಲಾಂಗ್ ವೇರ್ ಫೌಂಡೇಶನ್. ಓ ಮೈ ಗಾಡ್, ಐ ಸ್ವೇರ್ this foundation, it's too good. ಬಟ್ ಫುಲ್ ಕಾರೇಜ್ ಇದೆ ನಿಮಗೆ. ಡುಯಿ ಕಮ್ ಮ್ಯಾಟ್ ಫಿನಿಶ್ ಎರಡು ಥರನೂ ಇದೆ. ಆ ಥರ ನನಗೆ ಒಂಥರ ವೆಲ್ವೆಟಿ ಫಿನಿಶ್ ಥರ ಅನಿಸುತ್ತೆ. ಅಂದರೆ ತುಂಬಾನೂ ಅಲ್ಲ, ಬಟ್ ತುಂಬ ಮ್ಯಾಟು ಅನ್ಸಲ್ಲ. ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಇನ್ ಟು ದ ವರ್ಡ್ಸ್, ಬಟ್ ಇನ್ ದ ಶೇಡ್ ಬಾರ್ಸಲೋನಾ, ಒನ್ ಆಫ್ ಮೈ ಫೇವ್ರೆಟ್ ಶೇಡ್ಸ್. ನಾನು ಬ್ರೈಡ್ಸ್ಗೆ, ಐ ಡೋಂಟ್ ವಾಂಟ್ ಸ್ಪೆಲ್ ಇಟ್, ಬಟ್ ನಾನು ಬ್ರೈಡ್ಸ್ಗೆ ಇದನ್ನೇ ಯೂಸ್ ಮಾಡೋದು, NARS ರೇಡಿಯಂಟ್ ಲಾಂಗ್ ವೇರ್. ಆ್ಯಂಡ್ NARS ಶಿಯರ್ ಕವರೇಜ್ ಕೂಡ ಬರುತ್ತೆ. ದಟ್ ಈಸ್ ಆಲ್ಸೋ ಸೋ ಗುಡ್. ಸ್ಮಾಲ್ ಬಾಟಲ್, ದಟ್ ಈಸ್ ಸೋ ಗುಡ್. ಅದು ತುಂಬ ವಾಟರಿನೂ ಇಲ್ಲ, ಥಿಕ್ಕೂ ಇಲ್ಲ, ತುಂಬ ವಾಟರಿನೂ ಇಲ್ಲ. ದಟ್ ಈಸ್ ಆಲ್ಸೋ ಸೋ ಗುಡ್. ಐ ಯೂಸ್ ದಟ್ ಫಾರ್ ನಾನ್ ಬ್ರೈಡ್ಸ್ ಥರ, ಅಂದರೆ ಸ್ವಲ್ಪ ಲೈಟ್ ಕವರೇಜ್ ಇರೋದಕ್ಕೆ ಅಥವಾ ರಿಸೆಪ್ಷನ್ಗೆ ಸ್ವಲ್ಪ ಡೂಯಿ ಫಿನಿಶ್ ಆ ಥರ ಬೇಕು ಅನ್ನೋದಕ್ಕೆ. ಆ್ಯಂಡ್ ಇದು ಮಾರ್ನಿಂಗ್ ಮುಹೂರ್ತದವ್ರಿಗಂತೂ ದಿಸ್ ಇಸ್ ಫಿಕ್ಸ್ ಫಾರ್ ಮೈ ಬ್ರೈಡ್ಸ್ ಆ್ಯಂಡ್ ಫಾರ್ ಮೀ ಆಲ್ಸೋ. ಇಫ್ ಯು ವಾಂಟ್ ಟು ಸಿ ದ ಟೆಕ್ಸ್ಚರ್, ಐ ಜಸ್ಟ್ ಶೋ ಯು ಗೈಸ್. ಸಿ, ಸೊ ದಿಸ್ ಇಸ್ ಹೌ ದ ಟೆಕ್ಸ್ಚರ್ ಇಟ್ ಇಸ್. ಸೋ ಗುಡ್. ಬಟರ್ ಥರ ಇದೆ. ಆ್ಯಂಡ್ ಹಾಗೆ ಕ್ವಿಕ್ಕಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಪರ್ಸ್ನಲ್ ಯೂಸ್ಗೆ ಇಫ್ ಯು ಆರ್ ಲುಕಿಂಗ್ ಫಾರ್ ಹೈ ಎಂಡ್, ಐ ಸಜೆಸ್ಟ್ NARS. ಇವಾಗ NARS ಕನ್ಸಿಲರ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಫೌಂಡೇಶನ್ ಈಸ್ ಲೈಕ್ ಪ್ಯಾಕ್ ಸ್ಟುಡಿಯೋ ಫಿಕ್ಸ್ ಲಿಕ್ವಿಡ್ ಫೌಂಡೇಶನ್. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಕೂಡ ಇದನ್ನು ಪರ್ಸ್ನಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಟೆಕ್ಸ್ಚರು ಅಷ್ಟೇ, ಯು ಕ್ಯಾನ್ ಸಿ ಅಷ್ಟೇ, ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್. ಇದು ನಾವು ಬ್ಲೆಂಡ್ ಮಾಡಿದ್ಮೇಲೆ ಇದು ಅಷ್ಟೇ ನಮ್ಮ ಸ್ಕಿನ್ ಮೇಲೆ ಕಾಣುತ್ತಲ್ಲ, ಟೂ ಗುಡ್. ತುಂಬ ಚೆನ್ನಾಗಿ ಅನ್ಸುತ್ತೆ. ಫಿನಿಶ್ ಆನ್ ಯೋರ್ ಸ್ಕಿನ್ ಇಸ್ ಸೋ ಗುಡ್. ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಡ್ರೈಯಿಂಗ್, ತುಂಬ ಮ್ಯಾಟ್ ಥರನೂ ಅನ್ಸೋದಿಲ್ಲ. ಇಟ್ಸ್ ಟೂ ಗುಡ್. ಪ್ಯಾಕ್ ಸ್ಟುಡಿಯೋ ಫಿಕ್ಸ್ ಲಿಕ್ವಿಡ್ ಫೌಂಡೇಶನ್ ಅಫೋರ್ಡಬಲಲ್ಲಿ ನೋಡ್ತಾ ಇದ್ದೀರಾ. ಮೇಕಪ್ ಆರ್ಟಿಸ್ಟು ಕೂಡ ನಿಮ್ಮ ವ್ಯಾನಿಟಿಲಿ ಒಂದು ಅಫೋರ್ಡಬಲ್ ಮೇಕಪ್ ನೋಡ್ತಿದ್ದೀರಾ ಅಂದರೆ ದಿಸ್ ಇಂಡಿಯನ್ ಬ್ರ್ಯಾಂಡ್ PAC ಪ್ಯಾಕ್ ಇಸ್ ಸೋ ಗುಡ್. ಪೆಲ್ಲಿಟ್ ಮ್ಯಾಕ್, ಐ ಡೋಂಟ್ ನೋ, ಬಟ್ ಇಟ್ಸ್ PAC ಪ್ಯಾಕ್ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನ್. ಐ ಲವ್ಡ್ ಇಟ್. ಅಫೋರ್ಡಬಲ್ ಕ್ಯಾಟಗರಿಲಿ ನಿಮ್ಮ ವ್ಯಾನಿಟಿಲಿ ಇಟ್ಕೊಳ್ಳಿ. ಆ್ಯಂಡ್ ಪರ್ಸ್ನಲ್ ಯೂಸ್ಗೂ ಅಷ್ಟೇ ತುಂಬ ಶೇಡ್ ರೇಂಜ್ ಇದೆ. ಇದು ಬಂದುಬಿಟ್ಟು 3.0. ಸೊ ಇದರಲ್ಲಿ ತುಂಬ ಶೇಡ್ ರೇಂಜ್ ಇದೆ. ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ತೊಗೊಳ್ಳಿ. ನೆಕ್ಸ್ಟ್ ವಿ ಹ್ಯಾವ್ ಫಾರ್ ಎವರ್ 52 ಕನ್ಸೀಲರ್, ಒನ್ ಆಫ್ ಮೈ ಫೇವ್ರೆಟ್ ಇನ್ ದ ಶೇಡ್ 003. ಇದರಲ್ಲಿ ತುಂಬ ಶೇಡ್ ರೇಂಜ್ ಇದೆ. ತುಂಬ ಚೆನ್ನಾಗಿದೆ ಕನ್ಸೀಲರ್ಸು. ನೋಡ್ಬೋದು ನೀವು ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ. ಸಿ, ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್, ತುಂಬ ಕ್ರೀಸ್ ಆಗಲ್ಲ. ದ ಟೆಕ್ಸ್ಚರ್ ಇಸ್ ಸೋ ಬಟರಿ ಲೈಕ್. ಐ ಲವ್ಡ್ ಇಟ್. ಆ್ಯಂಡ್ ಆ ಫಿನಿಶಿಂಗ್ ಕೊಡುತ್ತಲ್ಲ, ಆ ವಾರ್ಮ್ ಸ್ಕಿನ್ ಟೋನ್ಸ್ಗೆ ಆ ಫಿನಿಶ್ ಕೊಡುತ್ತಲ್ಲ ಇದು ಸ್ಕಿನ್ ಮೇಲೆ, ಐ ಲವ್ ಇಟ್. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಇಫ್ ಯು ಗೈಸ್ ಆರ್ ಲುಕಿಂಗ್ ಫಾರ್ ಅನ್ ಅಫೋರ್ಡಬಲ್ ಕನ್ಸೀಲರ್, ಐ ಹೈಲಿ ರೆಕಮೆಂಡ್ ಫಾರ್ ಎವರ್ 52 ಕನ್ಸೀಲರ್. ದಿಸ್ ಒನ್ ವಿತ್ complete coverage concealer. It's too good. I highly recommend it.
ಬಿಲ್ಡಬಲ್ ಕವರೇಜು. ಸೊ ನೀವು ನಿಮ್ಮ ಬ್ಲೆಮಿಷಸ್ ಎಲ್ಲ ಕವರ್ ಮಾಡ್ಬೋದು ಯೂಸಿಂಗ್ ದಿಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟಾರ್ಟ್ ಶೇಪ್ ಟೇಪ್ ಕನ್ಸೀಲರ್, ಒನ್ ಆಫ್ ಮೈ ಫೇವ್ರೆಟ್. ಇದು ನಾನು ಪ್ರೊಫೆಷ್ನಲಿ ಯೂಸ್ ಮಾಡೋದು, ನಾನು ಪರ್ಸ್ನಲಿ ಯೂಸ್ ಮಾಡಲ್ಲ. ಬಟ್ ನಾನು ತುಂಬ ಇದನ್ನು ಹೈಲೈಟಿಂಗ್ಗೆ ಸ್ವಲ್ಪ ಏನಾದ್ರು ಕವರೇಜ್ ಜಾಸ್ತಿ ಬೇಕು, ತುಂಬ ಬ್ಲೆಮಿಷಸ್ ಇದೆ ಅಂದರೆ ನಾನು ಫುಲ್ ಕವರೇಜ್ ಅಲ್ಲ ಇದು, ಹಾಗಾಗಿ ಯೂಸ್ ಮಾಡ್ತೀನಿ. ದಿಸ್ ಇಸ್ ಬಿಟ್ ಥಿಕ್ ಬಟ್ ಇಟ್ ಬ್ಲೆಂಡ್ ಸೋ ವೆಲ್. ಅದು ಫಿನಿಶಿಂಗ್ ಟೆಕ್ಸ್ಚರ್ ಕೊಡುತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ದಿಸ್ ಈಸ್ ಹೌ ಇಟ್ ಈಸ್. ದಿಸ್ ಈಸ್ ಇನ್ ದ ಶೇಡ್. ಈ ಶೇಡ್ ಕೂಡ ನಂಗೆ ತುಂಬ ಫೇವ್ರೆಟು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಮೀಡಿಯಮ್ ಅವ್ರಿಗೆ. 42 years ಟ್ಯಾನ್ ಸ್ಯಾಂಡ್. ಇಟ್ಸ್ ಟೂ ಗುಡ್. ಟೂ ಗುಡ್. ಬಟರ್ ಥರ ಇದು, ಸ್ವಲ್ಪ ಥಿಕ್ ಬರುತ್ತೆ, ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ನೀವು ಅಷ್ಟೇ ಪರ್ಸ್ನಲ್ ಯೂಸ್ಗೂ ಇಫ್ ಯು ಆರ್ ಓಕೆ ವಿತ್ putting so much money, so you can go for Tarte Shape Tape. Next one is the Smashbox, the original photo finish smooth and blur primer, one of my favorite. ಇದೆಷ್ಟು ಪ್ರಾಡಕ್ಟ್ ಆಗೋಗಿದೆಯೋ, ಈ ಮಿನಿ ಒನ್ ನನ್ನ ವ್ಯಾನಿಟಿಲಿ ಇಟ್ಕೊಳ್ಳೋಣ ಅಂತ ಇವಾಗ ನಾನು ಪರ್ಸ್ನಲ್ ಯೂಸ್ಗೆ ಇಟ್ಕೊಂಡಿದ್ದೀನಿ. ಐ ಲವ್ ದಿಸ್ ಪ್ರೈಮರ್. ಅದು ಬ್ಲರ್ ಮಾಡುತ್ತೆ ನಮ್ಮ ಪೋರ್ಸ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಏನೇ ಹಾಕ್ತೀವಲ್ಲ ಪ್ರಾಡಕ್ಟ್ಸು ಇದು ಹಾಕಾದ್ಮೇಲೆ ಇಟ್ ಟೇಕ್ಸ್ ಇನ್ ಅನ್ನೋ ಥರ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿ ಸೋಕ್ ಮಾಡ್ಕೊಳ್ಳುತ್ತೆ ಅಥವಾ ಬ್ಲೆಂಡ್ ಆಗುತ್ತೆ ಆಲ್ ದಟ್. ಸೊ ಐ ಹೈಲಿ ರೆಕಮೆಂಡ್. ಪ್ರೊಫೆಷ್ನಲ್ ಪರ್ಸ್ನಲ್ ಯೂಸ್ ಎರಡಕ್ಕೂ ದಿಸ್ ಇಸ್ ಸೋ ಗುಡ್. ನಾನು ಪ್ರೊಫೆಷ್ನಲ್ ಪರ್ಸ್ನಲ್ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ದೀಸ್ ಆರ್ ದ ಪ್ರಾಡಕ್ಟ್ ದಟ್ ಐ ಯೂಸ್ ಫಾರ್ ಮೈ ಬ್ರೈಡ್ಸ್ ಆಲ್ಸೋ. ಸೊ ಆ ಥರ ಪ್ರಾಡಕ್ಟ್ನ ನಾನು ಗೊತ್ತಾಗಲಿ ನಿಮಗೂ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಸ್ಮ್ಯಾಶ್ಬಾಕ್ಸ್ ಸ್ಟುಡಿಯೋ ಫಿನಿಶ್ ಫೋಟೋ ಫಿನಿಶ್ ಸ್ಮೂತ್ ಆ್ಯಂಡ್ ಬ್ಲರ್ ಪ್ರೈಮರ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಆಲ್ ಸ್ಕಿನ್ ಟೈಪ್ ಇದು. ಸೊ ಎಲ್ಲ ಸ್ಕಿನ್ ಟೈಪ್ಸ್ಗೂ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ದಿಸ್ ಲಿನೇಜ್ ಲಿಪ್ ಬಾಮ್. ಇದು ನನ್ನ ಪರ್ಸ್ನಲ್ ಯೂಸು. ಶೇಡ್ ಇನ್ ದ ವೇರಿಯಂಟ್ ವೆನಿಲ್ಲಾ. ನೋಡ್ಬೋದು ಎಷ್ಟು ಪ್ರೆಸ್ ಮಾಡಿದ್ದೀನಿ ಅಂತ. ಐ ಆಮ್ ನಾಟ್ ದಟ್ ಲಿಪ್ ಬಾಮ್ ಪರ್ಸನ್. ಯಾಕೆ ಗೊತ್ತಾ, ಸಮ್ ಲಿಪ್ ಬಾಮ್ಸ್ ದೇ ಮೇಕ್ ಯುವರ್ ಲಿಪ್ಸ್ ಡ್ರೈ. ಆ್ಯಕ್ಚುಲಿ ನಾವು ಎಲ್ಲ ಲಿಪ್ ಬಾಮ್ಸು ಹಾಕೋದಕ್ಕಾಗಲ್ಲ. ಮೆಬಿಲಿಯನ್ದಾಗಿರ್ಬೋದು, ಸೆಬಾಮೆಡ್ದಾಗಿರ್ಬೋದು, ದೋಸ್ ಲಿಪ್ ಬಾಮ್ಸ್ ಇಫ್ ವೆನ್ ಯು ಯೂಸ್ ನೀವು ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಹೇಳೋದು, ದೋಸ್ ಲಿಪ್ ಬಾಮ್ ವೆನ್ ಯು ಯೂಸ್ ನಿಮ್ಮ ಲಿಪ್ಸ್ ಇನ್ನೂ ಡ್ರೈ ಆಗುತ್ತೆ, ಚಾಪಿ ಆಗುತ್ತೆ. ನೀವು ಎಷ್ಟೇ ವಾಟರ್ ಕನ್ಸಪ್ಷನ್ ಮಾಡಿ ಏನೇ ಮಾಡಿ ಅದು ನನಗೆ ಹಂಗೆ ಅನಿಸುತ್ತೆ. ಸೊ ಬಟ್ ಈ ಲಿಪ್ ಬಾಮ್ ಆ ಥರ ಮಾಡಲ್ಲ. ಲಿನೇಜೇ ಅಷ್ಟೇ, ಆ್ಯಸ್ ಅ ಬ್ರ್ಯಾಂಡ್ ಲಿನೇಜ್ ಇಸ್ ಸೋ ಗುಡ್. ಲಿಪ್ ಸ್ಲಿಪ್ಪಿಂಗ್ ಮಾಸ್ಕು ತುಂಬ ಚೆನ್ನಾಗಿದೆ. ಸೊ ನನಗೆ ಲಿಪ್ ಬಾಮ್ ಒಂದು ಬೇಕು, ಪಾಕೆಟ್ ಫ್ರೆಂಡ್ಲಿ ಥರ ಎಲ್ಲ ಕಡೆ ಬ್ಯಾಗಲ್ಲಿ ಎಲ್ಲ ಕಡೆ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಹೀಗೆ ಅಪ್ಲೈ ಮಾಡೋಕ್ಕೆ. ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ ಏನು ಗೊತ್ತಾ, ನಾವು ಫಿಂಗರ್ಸಲ್ಲಿ ಅಪ್ಲೈ ಮಾಡಬೇಕು. ಅದು ನನ್ನ ಬ್ರೈಡ್ಸ್ಗೆ ಇಟ್ಬಿಟ್ಟೆ ಅದಕ್ಕೆ. ಸೊ ನಾನು ಪರ್ಸ್ನಲ್ ಯೂಸ್ಗೆ ಐ ಗಾಟ್ ದಿಸ್ ಆ್ಯಂಡ್ ಐ ಲವ್ಡ್ ಇಟ್. ಇದರಲ್ಲಿ ಇನ್ನೂ ತುಂಬ ವೇರಿಯಂಟ್ಸ್ ಬರುತ್ತೆ. ಪರ್ಪಲ್, ಬೆರ್ರಿ, ಪಿಂಕ್ ಆ ಥರ ತುಂಬ ಕಲರ್ಸ್ ಬರುತ್ತೆ. ನಾನು ಒಂಥರ ಏನು ಪ್ಲೈನ್ ಕಲರ್ ಇರಲಿ, ವೆನಿಲಾ ನನಗೆ ತುಂಬ ಸ್ಮೆಲ್ ಅಂತಲೂ ಅನಿಸಲ್ಲ. ಸೊ ಐ ಲವ್ ವೆನಿಲಾ ಫ್ರೇಗ್ರೆನ್ಸ್. ಅದಕ್ಕೆ ವೆನಿಲಾ ತೊಗೊಂಡೆ. ಐ ಲವ್ಡ್ ಇಟ್. ಇಂಡಿ ವೈಲ್ಡ್ದು ಮಸಾಲಾ ಚಾಯ್ ಅಥವಾ ಇಂಡಿ ವೈಲ್ಡ್ ಅವ್ರ ಲಿಪ್ ಬಾಮ್ಸು ಕೂಡ ತುಂಬ ಚೆನ್ನಾಗಿದೆ ಅಂತಾರೆ. ಸೊ ಅದು ಬಂದು next year we're gonna purchase it and we'll try. We have blushes from She Glam. Oh my god, I love it. She Glam blushes na ನೀವು ಅಫೋರ್ಡಬಲ್, ನಾನು ಪ್ರೊಫೆಷ್ನಲಿ ಯೂಸ್ ಮಾಡಲ್ಲ ಆ ಥರ ಎಲ್ಲ ಅಂದ್ಕೊಳ್ಳೇಬೇಡಿ. ಇಟ್ಸ್ ಟೂ ಗುಡ್. ದೀಸ್ ಆರ್ ದ ಲಿಕ್ವಿಡ್ ಬ್ಲಷಸ್. ಈ ಶೇಡ್ ಬಂದುಬಿಟ್ಟು ಸ್ವೈಪ್ ರೈಟ್ ಅಂತ. ದಿಸ್ ಈಸ್ ಫಾರ್ ದಟ್ ಡಸ್ಕಿ ಸ್ಕಿನ್ ಟೋನ್ ಗರ್ಲ್ಸ್ಗೆ. ಇಟ್ ವಿಲ್ ಬಿ ಸೋ ಗುಡ್. ದಿಸ್ ಲವ್ ಕೇಕ್ ಈಸ್ ಫಾರ್ ಆಲ್ ಸ್ಕಿನ್ ಟೋನ್. ಸಿ ಒಂಥರ ಮಾವ್. ಇವಾಗ ಯಾರು ಜಟಾಕ್ ಪಿಂಕ್ಸ್ಗೆಲ್ಲ ಹೋಗೋಕ್ಕೆ ಇಷ್ಟಪಡಲ್ಲ. ಸಿ ದಿಸ್ ಇಸ್ ದಟ್ ಮಾವ್ ಪಿಂಕ್. ಆ್ಯಂಡ್ ಇದು ಪರ್ಸ್ನಲ್ ಯೂಸ್ಗೂ ನಾನು ಒಂದು ತೊಗೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಅದು ಗೊತ್ತಿರುತ್ತೆ, ನನ್ನ ವ್ಲಾಗ್ಸ್ ನೀವು ಫಾಲೋ ಮಾಡ್ಕೊಂಡು ಬಂದರೆ. ಐ ಲವ್ ದಿಸ್ ಶೀ ಗ್ಲಾಮ್ ಬ್ಲಷಸ್. ಇದು ಇಂಡಿಯಾದಲ್ಲಿ ಲಾಂಚ್ ಆಗೋಕ್ಕಿಂತ ಮುಂಚೆನೇ ನಾನು ಬ್ಲಷಸ್ನ ಶಾಪ್ ಮಾಡಿದ್ದೆ. ಅಂದರೆ ಅಷ್ಟಿಷ್ಟ ನನಗೆ. ಸೊ ಇದು ಟೀರಾದಲ್ಲಿ ಅವೈಲಬಲ್ ಇದೆ. ನಾನು ಆಲ್ಮೋಸ್ಟ್ ಎಲ್ಲ ಲಿಂಕ್ಸು ಹಾಕ್ತೀನಿ ನಿಮಗೆ. ಇಫ್ ನಾಟ್ ಟೀರಾ ವೆಬ್ಸೈಟಲ್ಲಿ ಶೀ ಗ್ಲಾಮ್ ಲಾಂಚ್ ಆಗಿದೆ ಈಗ ರೀಸೆಂಟಾಗಿ. ಸೊ ಶೀ ಗ್ಲಾಮ್ ಪ್ರಾಡಕ್ಟ್ಸ್ ಎಲ್ಲ ಟೀರಾದಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲಷಸ್ಗೆ ಇದು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ ನನ್ನ ಹತ್ರ ಈಗ. ಬಿಕಾಸ್ ಈ ವರ್ಷ ಅಷ್ಟು ಯೂಸ್ ಮಾಡಿದ್ದೀನಿ ನಾನು ಶೀ ಗ್ಲಾಮ್ ಬ್ಲಷಸ್ನ. ಅಟ್ ದ ಸೇಮ್ ಟೈಮ್ ಶೀ ಗ್ಲಾಮ್ ಕಂಟೋರ್ ಕೂಡ ವಾರ್ಮ್ ಹನಿ ಶೇಡಲ್ಲಿ. ನನಗೆ ಇದು ಅಷ್ಟೇ ಟೆಕ್ಸ್ಚರ್ ವೈಸ್ ತುಂಬ ಲಿಕ್ವಿಡ್ ಇದೆ, ತುಂಬ ಬೇಗ ಬ್ಲೆಂಡ್ ಆಗುತ್ತೆ. ತುಂಬ ನಿಮಗೆ ಕಂಟೋರ್ ಬೇಡ, ಶಾರ್ಪ್ನೆಸ್ ಬೇಡ, ಬ್ಲೆಂಡ್ ಆಗಲಿ, ಒಂಥರ ಸ್ಕಿನ್ ಟೋನ್ಗೆ ಬ್ಲೆಂಡ್ ಆಗಿರಂಗೆ ಇರಲಿ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಯಾಕಂದರೆ ತುಂಬ ತಿಕ್ಕಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಟ್ಸ್ ಲಿಕ್ವಿಡಿ. ಬಿಕಾಸ್ ಈಗ ಯಾರು ಕಂಟೋರ್ನ ಅಷ್ಟು ಶಾರ್ಪ್ ಎಡ್ಜಸ್ನ ಯಾರು ಕೇಳೋದಿಲ್ಲ. ಅಂದರೆ ಕ್ಲೈಂಟ್ಸ್ಗೂ ಅಷ್ಟೇ, ಪರ್ಸ್ನಲ್ ಯೂಸ್ಗೂ ಅಷ್ಟೇ. ಇದೆಲ್ಲ ನಾನು ಪರ್ಸ್ನಲ್ ಯೂಸ್ ಇನ್ಕ್ಲೂಡ್ ಮಾಡೇ ಹೇಳ್ತಾ ಇರೋದು, ಇದೆಲ್ಲ ನಾನು ಯೂಸ್ ಮಾಡೇ ಹೇಳ್ತಾ ಇರೋದು. ಹಾಗಾಗಿ ಸೊ ಶೀ ಗ್ಲಾಮ್ ಕಂಟೋರ್ ಈಸ್ ಆಲ್ಸೋ ಸೋ ಗುಡ್ ಇನ್ ದ ಶೇಡ್ ವಾರ್ಮ್ ಹನಿ. ಐ ಥಿಂಕ್ ವಾರ್ಮ್ ಹನಿ ಈಸ್ ಫೇರರ್ ಟು ಮೀಡಿಯಮ್ ಸ್ಕಿನ್ ಟೋನ್. ಡಸ್ಕಿನೂ ಓಕೆ, ಡೀಪರ್ಗೆ ಐ ಡೋಂಟ್ ಸಜೆಸ್ಟ್. ಬಟ್ ಐ ಲವ್ ಶೀ ಗ್ಲಾಮ್ ಕಂಟೋರ್ ಆ್ಯಂಡ್ ಬ್ಲಷಸ್. ನೆಕ್ಸ್ಟ್ ವಿ ವಿಲ್ ಡೂ ಸಮ್
ಕಾಜಲ್ ಅಂದರೆ ಕೋಲ್ ಪೆನ್ಸಿಲ್ ವಿಚ್ ಈಸ್ ಫ್ರಮ್ ಶಾಂಬಾರ್. ಎಲ್ಲರಿಗೂ ಗೊತ್ತಿರುತ್ತೆ ಇದು ಶಾಂಬಾರ್. ಇನ್ ಕೇಸ್ ಇಫ್ ಯು ಡೋಂಟ್ ನೋ, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಕೋಲ್ ಸ್ಮಡ್ಜ್ ಪ್ರೂಫ್ ಆಗಿರ್ಬೋದು ಅಥವಾ ನಿಮಗೆ ಸ್ಮಡ್ಜ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನಿಮಗೆ ಬೇಕು ಅಂತ ಅಂದರೆ ಮಿಂತ್ರಾದಲ್ಲಿ ಮತ್ತು ನೈಕಾದಲ್ಲೆಲ್ಲ ಅವೈಲಬಲ್ ಇದೆ. ಶಾಂಬಾರ್ ಪೆನ್ಸಿಲ್ಸ್ ಯೂಸ್ ಮಾಡಿ. ನಾನು ಇದು ಪ್ರೊಫೆಷ್ನಲಿನೇ ಯೂಸ್ ಮಾಡ್ತೀನಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾಜಲ್ ಅದೆಲ್ಲ ಬ್ರೈಡ್ಸ್ಗೆಲ್ಲ ಇಷ್ಟು ಇಂಪಾರ್ಟೆಂಟ್, ಬಟ್ ನಾನು ಪ್ರೊಫೆಷ್ನಲಿನೇ ಇದು ಯೂಸ್ ಮಾಡ್ತೀನಿ. ಅಂದರೆ ಪರ್ಸ್ನಲ್ ಯೂಸ್ಗೂ ಇಟ್ಸ್ ಪರ್ಫೆಕ್ಟ್ ಥರ. ಸೊ ಇದರಲ್ಲಿ ಒಂದು ನಾನು ಜಾಸ್ತಿ ರೆಕಮೆಂಡ್ ಮಾಡೋದು 0 to ಡಾರ್ಕ್ ಬ್ರೌನ್. ಬಿಕಾಸ್ ಇವಾಗ ಬ್ಲ್ಯಾಕ್ ಟ್ರೆಂಡ್ ಹೊಟ್ಟೋಗಿದೆ. ಎವ್ರಿ ಒನ್ ವಾಂಟ್ ದಟ್ ಸಾಫ್ಟ್ ಆಗಿ ಬ್ಲೆಂಡ್ ಆಗಿರಬೇಕು, ಸಾಫ್ಟಾಗಿ ಕಾಣಬೇಕು, ಜಟಾಕಾಗಿ ಬ್ಲ್ಯಾಕ್ ಕಾಣಬಾರ್ದು ಅಂತಲೇ ಎಲ್ಲರಿಗೂ ಇರುತ್ತೆ, ನಾವು ಸೆಲ್ಫ್ ಮೇಕಪ್ ಮಾಡಿಕೊಂಡ್ರು. ಸೊ ಅದಕ್ಕೆ ಐ ಸಜೆಸ್ಟ್ ಗೋ ಟು ಫಾರ್ ದಿಸ್ ಡಾರ್ಕ್ ಬ್ರೌನ್. ದಿಸ್ ಈಸ್ ಹೌ ದ ಶೇಡ್ ಈಸ್. ಇಟ್ಸ್ ಲೈಕ್ ಅ ಬಟರ್ ಸ್ಮೂತ್ ಆಗಿದೆ. ಅಷ್ಟು ಈಸಿಯಾಗಿ ಬ್ಲೆಂಡು ಮಾಡ್ಬೋದು ನೀವು. ಬ್ಲೆಂಡ್ ಮಾಡಲಿಲ್ಲ ಬೇಡ ಅಂದ್ರೂ ಇದೇನು ಸ್ಮಡ್ಜ್ ಆಗೋದಿಲ್ಲ. ಸೊ ಒಂದು ಬಂದುಬಿಟ್ಟು ಡಾರ್ಕ್ ಬ್ರೌನು, ಇನ್ನೊಂದು ಬಂದುಬಿಟ್ಟು ಬ್ಲ್ಯಾಕೆಸ್ಟ್ ಬ್ಲ್ಯಾಕ್ 01. ಇದೆರಡು ಬಿಟ್ಟು ನೀವು ಕಾಜಲ್ ಯು ಆರ್ ಲುಕಿಂಗ್ ಫಾರ್ ಅಂತ ಅಂದರೆ ಫಾರ್ ಎವರ್ 52 ಬ್ರೌನು ಇದೆ, ಬ್ಲ್ಯಾಕು ಇದೆ ನನ್ನ ಹತ್ರ. ಇವನ್ ದಿಸ್ ಈಸ್ ಆಲ್ಸೋ ಸೋ ಗುಡ್. ಸಿ, ಇವನ್ ದಿಸ್ ಈಸ್ ಆಲ್ಸೋ ಇಟ್ಸ್ ಲೈಕ್ ಅ ಬಟರ್. ಆ್ಯಂಡ್ ಇದು ಬಂದುಬಿಟ್ಟು 501 ಬ್ಲ್ಯಾಕ್. ಇನ್ನೊಂದು ಇದರಲ್ಲೇ ಬ್ರೌನ್ ಶೇಡ್ ಇದೆ ನನ್ನ ಹತ್ರ. ಐ ಸರ್ಚ್ ಆ್ಯಂಡ್ ಐ mention this. For eyeliner, for a change, ನಾನು I have come for sketch pens. I love ತುಂಬ ಪ್ರಿಸೈಸ್ಡ್ ಆಗಿ ಲೈನ್ ಕೊಡುತ್ತೆ. ಆ್ಯಂಡ್ ತುಂಬ ಹೆವಿ ಡ್ರಮ್ಯಾಟಿಕ್ ಲೈನ್ಸ್ ಬೇಡ ಅಂದರೆ ನೀವು ಸ್ಕೆಚ್ ಪೆನ್ಸ್ಗೆ ಹೋದರೆ ಬೆಟರ್. ಹೈ ಎಂಡಲ್ಲಿ ವಿ ಹ್ಯಾವ್ ಟೂ ಫೇಸ್ಡ್ ಸ್ಕೆಚ್ ಪೆನ್. ಇಟ್ಸ್ ಟೂ ಗುಡ್. ಟಿಪ್ ನೋಡ್ಬೋದು ನೀವು, ಈ ಥರ ಇಷ್ಟು ಪ್ರಿಸೈಸ್ಡ್ ಆಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ಮಡ್ಜ್ ಆಗಲ್ಲ. ಅಂದರೆ ಇಲ್ಲಿರೋದು ಹುಡೆಡ್ ಐಸ್ವರ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಆ ಥರ ಎಲ್ಲ ಆಗಲ್ಲ. ಇಮಿಡಿಯೇಟ್ ಡ್ರೈ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಇದೆ. ಆ್ಯಂಡ್ ಅದು ತುಂಬಾ ಪ್ರೈಸಿ, ಸಮಥಿಂಗ್ 2500 ಅನಿಸುತ್ತೆ. ದಿಸ್ ಈಸ್ ಅರೌಂಡ್ 900 ಹಂಗೆ 7 ಹಂಗೆ ಆಫರಲ್ಲಿ ಸಿಗುತ್ತೆ. ನಿಕ್ಸ್ NYXದು ಕೂಡ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಪ್ರಿಸೈಸ್ಡ್ ಆಗಿ ತುಂಬ ಚೆನ್ನಾಗಿದೆ ಸ್ಕೆಚ್ ಪೆನ್ನು. ಸೊ ದೀಸ್ ಬೋತ್ ಆರ್ ಲೈಕ್ ಐಲೈನರಲ್ಲಿ ಐ ಹ್ಯಾವ್ ಶಿಫ್ಟೆಡ್ ಫಾರ್ ಲಿಕ್ವಿಡ್ ಲೈನರ್ಗಿಂತ ಸ್ಕೆಚ್ ಪೆನ್ಗೆ ದಿಸ್ ಇಯರ್. ಆ್ಯಂಡ್ ದೀಸ್ ಆರ್ ಲೈಕ್ ಮೈ ಫೇವ್ರೆಟ್ಸ್. ವಿಲ್ ಕಮ್ ಫಾರ್ ಬ್ರೌಸಲ್ಲಿ ವಿ ಹ್ಯಾವ್ 2 ಬ್ರೌ ಪೆನ್ಸಿಲ್. ನೋಡ್ಬೋದು ನೀವು, ನನ್ನ ಬ್ರೌಸ್ನ ನಾನು ಇದೆರಡು ಯೂಸ್ ಮಾಡೋದು. ಒನ್ ಈಸ್ NYXದು ಪ್ರೊಫೆಷ್ನಲ್ ಮೇಕಪ್ ಮೈಕ್ರೋ ಬ್ರೌ. ದಿಸ್ ಈಸ್ ಹೌ ಇಟ್ ಈಸ್. ಇದೀನಿ ನನ್ನ ಫಾಲೋ ಮಾಡೋರು ಎಲ್ರಿಗೂ ಗೊತ್ತಿರುತ್ತೆ. ದಿಸ್ ಈಸ್ ಇನ್ ದ ಶೇಡ್ ಎಕ್ಸ್ಪ್ರೆಸೋ ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಒನ್ ಸೈಡ್ ಪ್ರಾಡಕ್ಟ್ ಇದೆ, ಒನ್ ಸೈಡ್ ಸ್ಪೂಲಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆನಿಫಿಟ್ದೇ ತೊಗೋಬೇಕಂತ ಏನಿಲ್ಲ. ಯು ಗೆಟ್ ದಿಸ್, ಯು ಆರ್ ಸಾರ್ಟೆಡ್. ಆ್ಯಂಡ್ ಅನದರ್ ಒನ್ ನ್ಯೂ ಎಡಿಷನ್ ನನ್ನ ವ್ಯಾನಿಟಿಲಿ, ದಟ್ ಈಸ್ ಶೀ ಗ್ಲಾಮ್ ಅಷ್ಟೇ ನಂಗೆ ಅದೇ ಥರ ಫಿನಿಶಿಂಗ್ ಕೊಡುತ್ತೆ. ಆ್ಯಂಡ್ ಇದು ಅಷ್ಟೇ ಪ್ರಿಸೈಸ್ಡ್ ಆಗಿದೆ. ಇದು ಅಷ್ಟೇ ಎಕ್ಸ್ಪ್ರೆಸ್ಸು. ಅಂದರೆ ಆ ಥರ ನಾನು ಡಾರ್ಕ್ ಇಲ್ಲಾಂದರೆ ಗ್ರೇ ತೊಗೋತೀನಿ, ಬ್ಲ್ಯಾಕ್ ಅಂತೂ ಹೋಗೋದಿಲ್ಲ. ಬಿಕಾಸ್ ನಂಗೆ ಆಲ್ರೆಡಿ ಬ್ಲ್ಯಾಕ್ ಥಿಕ್ ಬ್ರೌಸ್ ಇದೆ ಅಂತ. ಇಲ್ಲ, ನಾನು ಬ್ರೌನ್ ತೊಗೋತೀನಿ, ಡಾರ್ಕ್ ಬ್ರೌನ್. ಸೊ ಇದು ಅಷ್ಟೇ ಡಾರ್ಕ್ ಬ್ರೌನು. ಆ್ಯಂಡ್ ಒನ್ ಸೈಡ್ ಸ್ಪೂಲಿ ಇದೆ. ಸೇಮ್ ರಿಸಲ್ಟ್ ಅನಿಸ್ತು. NYX ನಾನು ಹೆಂಗೆ ಇಷ್ಟಪಡ್ತಿದ್ದೆ ಅದೇ ಥರ ಶೀ ಗ್ಲಾಮ್ದು ಸೇಮ್ ರಿಸಲ್ಟ್ ಅನಿಸ್ತು. ದೀಸ್ 2 ಆರ್ ಇನ್ ಮೈ ವ್ಯಾನಿಟಿ. ಆ್ಯಂಡ್ ಇದೆರಡನ್ನೂ ರೀಪ್ಲೇಸ್ ಮಾಡಿರೋ ಪ್ರಾಡಕ್ಟ್ ಯಾವುದು ಗೊತ್ತಾ ದಿಸ್ ಇಯರ್? ದಟ್ ಈಸ್ ನಿಕ್ಸ್ ಮಸ್ಕರಾ, ಅಂದರೆ ಬ್ರೌ ಮಸ್ಕರಾ NYXದು. ಐ ಲವ್ ದಿಸ್. ಐ ಡೋಂಟ್ ನೋ ಹೌ ಮಚ್ ಪೀಪಲ್ ಗೋನ ಲವ್ ಹೇಟ್ ರಿಲೇಷನ್ಶಿಪ್ ಇದೆ ಈ ಪ್ರಾಡಕ್ಟ್ ಮೇಲೆ. ಅಂದರೆ ಇಂಟರ್ನೆಟ್ಟಲ್ಲಿ ಕೆಲವ್ರು ಇಷ್ಟಪಡ್ತಾರೆ, ಇಲ್ಲಿ ಕೆಲವ್ರು ಚೆನ್ನಾಗಿಲ್ಲ ಅಂದಿದ್ದಾರೆ. ಬಟ್ ಫಾರ್ ಮೀ ಐ ಲವ್ ದಿಸ್ ಪ್ರಾಡಕ್ಟ್. ನಾನು ಯೂಶ್ವಲಿ ಬ್ರೌಸ್ ಮಾಡೋದಿಲ್ಲ, ಫಾರ್ ಅ ಚೇಂಜ್ ಇವತ್ತು ಮಾಡಿರೋದು. ನಾನು ಯಾವುದೇ ವಿಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಇದನ್ನೇ ಅಪ್ಲೈ ಮಾಡಿರ್ತೀನಿ. ಜಸ್ಟ್ ಐ ಟೇಕ್ ದಿಸ್ ಔಟ್, ಎಕ್ಸೆಸ್ನ ಹಿಂಗೆ ತೆಗಿತೀನಿ ಆ್ಯಂಡ್ ಐ ಜಸ್ಟ್ ಡೂ ದಿಸ್ ಆ್ಯಂಡ್ ಐ ಆಮ್ ರೆಡಿ ಟು ಗೋ ಔಟ್. ಅಷ್ಟು ಫೇವ್ರೆಟ್ ಇದು ನನಗೆ. ಇದು ಬಂದಮೇಲೆ ನನ್ನ ಟೈಮ್ ಉಳಿಸ್ತು. ಅಥವಾ ಬ್ರೌ ಫಿಲ್ ಮಾಡಿಕೊಂಡು ಎಲ್ಲ ಮಾಡೋರಿಗೆ ಸ್ವಲ್ಪ ಕಷ್ಟ ನಮಗೆ ಬರೋದಿಲ್ಲ ಅನ್ನೋರಿಗೆ ಐ ಹೈಲಿ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ಮೈ ಫೇವ್ರೆಟ್. ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಇಲ್ಲವೇ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಥರ ಪ್ಯಾಕೇಜಿಂಗಲ್ಲಿ ಬರ್ತಿತ್ತು, ಅದು ಎಂಟಿ ಆದಮೇಲೆ ಅಗೇನ್ ಐ ಗಾಟ್ ದಿಸ್ ಒನ್. NYX ಥಿಕ್ ಇಟ್ ಸ್ಟಿಕ್ ಇಟ್ ಬ್ರೌ ಮಸ್ಕರಾ ಎಲ್ಲ ಕಡೆ ಸಿಗುತ್ತೆ. ಐ ಥಿಂಕ್ ಮಿಂತ್ರಾ, ನೈಕಾ ಎಲ್ಲ ಕಡೆ. ಐ ಹೈಲಿ ರೆಕಮೆಂಡ್ ದಿಸ್ ಒನ್. ವಿಲ್ ಕಮ್ ಟು ದ ಪೌಡರ್. ಐ ಯೂಸ್ ಲಾರಾ ಮಾರ್ಸಿಯಾ ಪೌಡರ್. ಈ ಥರ 2 ಬಾಕ್ಸ್ ಖಾಲಿ ಆಗೈತೆ. ಇನ್ನೊಂದು ದೊಡ್ಡದು ತೊಗೊಬಿಟ್ಟಿದ್ದೀನಿ, ಸ್ಮಾಲ್ ಪರ್ಚೇಸ್ ಮಾಡಿ. ನವ್ ಐ ಟುಕ್ ದ ಬಿಗ್ ಒನ್. ದಿಸ್ ಇಸ್ ಟ್ರಾನ್ಸ್ಲೂಸೆಂಟ್ ಪೌಡರ್. ಇದು ಎಲ್ಲರೂ ಟ್ರಾನ್ಸ್ಲೂಸೆಂಟ್ ಈಸ್ ಫಾರ್ ಆಲ್ ಸ್ಕಿನ್ ಟೋನ್ಸ್, ಬಟ್ ಐ ಡೋಂಟ್ ರೆಕಮೆಂಡ್ ಫಾರ್ ಡೀಪರ್ ಸ್ಕಿನ್.
ಟಿಲ್ ಡಸ್ಕಿ ಇಟ್ಸ್ ಫೈನ್, ಡೀಪರ್ ಸ್ಕಿನ್ ಅವ್ರಿಗೆ ಬೇಡ ಅಂತ ಅನ್ಕೋತೀನಿ. ಅವ್ರ ಸ್ಕಿನ್ ಟೋನ್ ಸ್ವಲ್ಪ ಮ್ಯಾಚ್ ಮಾಡಿ ತೊಗೊಂಡ್ರೆ ಫೈನ್ ಅಂತ. ಬಟ್ ಎಲ್ಲ ಸ್ಕಿನ್ ಟೋನ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪರ್ಸ್ನಲ್ ಯೂಸ್ಗೂ ಅಷ್ಟೇ. ಈ ಥರ ಮಿನಿ ಒನ್ ಬರುತ್ತೆ, ನಿಮ್ಗೆ ಏನಾರು ಎಕ್ಸ್ಪೆನ್ಸಿವ್ ಅಂತ ಅನ್ಸಿದ್ರೆ ಈ ಥರ ಮಿನಿ ಒನ್ ಬರುತ್ತೆ. ಇಟ್ ವಿಲ್ ಕಮ್ ಅ ಲಾಂಗ್ ವೇ. ಸೊ ಇದನ್ನು ನೀವು ಪರ್ಸ್ನಲ್ ಯೂಸ್ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ ಹೌ ಇಟ್ ಇಸ್. ಇಟ್ಸ್ ಸೋ ಮೆಲ್ಟೆಡ್, ಸಚ್ ಅ ಸಾಫ್ಟ್ ಟೆಕ್ಸ್ಚರ್ಡ್ ಪೌಡರ್. ಐ ಲವ್ ಇಟ್ ಫಾರ್ ಪರ್ಸ್ನಲ್ ಯೂಸ್, ಫಾರ್ ಪ್ರೊಫೆಷ್ನಲ್ ಯೂಸ್. ಐ ಲವ್ ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೆಟ್, ನಾನು ಈಗ ಅಪ್ಲೈ ಮಾಡಿರೋದು ಎಲ್ಲ ಟೈಮಲ್ಲೂ. ಹೆಂಗೆ ಅಂದರೆ ನಾನು ಹೆಂಗೆ ಯೂಸ್ ಮಾಡ್ತೀನಿ ಇದನ್ನ ಅಂದರೆ, ಜಸ್ಟ್ ಒಂದು ವಾಟ್ ಇಸ್ ದಿಸ್ ಮಾಯ್ಶ್ಚರೈಸರ್, ಅದಾದಮೇಲೆ ಐ ಡ್ಯಾಪ್ ದಿಸ್ ಅಷ್ಟೇ. ಎಲ್ಲ ಕಡೆ ಇವಾಗ ಒಂದು ಆಚೆ ಏನೋ ಹೋಗಬೇಕಾ, ತಗೋ ಸುಮ್ಮನೆ ಡ್ಯಾಬ್ ಮಾಡು ಹೋಗು, ಆ ಥರ ಅಷ್ಟು ಯೂಸ್ ಮಾಡ್ತೀನಿ. ಇದು ಇಟ್ಸ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್. ಇದು ನ್ಯೂ ವರ್ಷನ್, ಅಂದರೆ ಫಾರ್ಮುಲಾ ಏನೋ ಚೇಂಜ್ ಮಾಡಿ, ಪ್ಯಾಕೇಜ್ ಎಲ್ಲ ಚೇಂಜ್ ಮಾಡಿ ಹೊಸದು ವರ್ಷನು ಕೂಡ ರೀಸೆಂಟಾಗಿ ಶಾಪ್ ಮಾಡಿದೆ. ಬಿಕಾಸ್ ಫುಲ್ ಎಂಟಿ, ಪ್ಯಾನ್ ಅಲ್ಲ ಫುಲ್ ಹುಡುಕಿದ್ರು ಒಂದು ಡಾಟ್ ಪ್ರಾಡಕ್ಟ್ ಸಿಗೋಲ್ಲ, ಅಷ್ಟು ಎಂಟಿ ಮಾಡಿಬಿಟ್ಟಿದೆ ಹಳೆ ಪ್ರಾಡಕ್ಟು. ಸೊ ಇದು ಹೊಸದು, ಇಟ್ಸ್ NC41 ನನ್ನ ಶೇಡು. ಇದರಲ್ಲಿ ಎಲ್ಲ ವಾರ್ಮ್ ಟೋನ್, ಸ್ವಲ್ಪ ಎಲ್ಲೋಯಿಶ್ ಅನ್ನೋ ಥರ ಅನಿಸುತ್ತೆ. ನನಗೆ ಅದು ತುಂಬ ಇಷ್ಟ. ಎಲ್ಲೋಯಿಶ್ ಸ್ವಲ್ಪ ಟಿಂಟ್ ಇರೋದು, ವಾರ್ಮ್ ಟೋನಾಗಿ ಕಾಣೋದು ನಂಗೆ ತುಂಬ ಇಷ್ಟ. ಆ್ಯಂಡ್ NC41 ನನಗಿಂತ ಒಂಚೂರು ನನ್ನ ಶೇಡ್ಗೆ ಡಾರ್ಕ್ ಅನಿಸ್ತು, ಬಟ್ ಐ ಕ್ಯಾನ್ ಮ್ಯಾನೇಜ್ ಇಟ್. ಬಿಕಾಸ್ ನಾನು ಹೇಳ್ದಂಗೆ ಇದು ನನಗೆ ಸ್ವಲ್ಪ ಲೈಟ್ಸ್ ಇದೆ ನನ್ನ ಫೌಂಡೇಶನ್ ಸ್ವಲ್ಪ, ಸೊ ಅದು ಮ್ಯಾಚ್ ಆಗುತ್ತೆ. ಆ್ಯಂಡ್ ನನಗೆ ನನ್ನ ವಿತೌಟ್ ಮೇಕಪ್ ಎಲ್ಲ ನಾನು ಯೂಸ್ ಮಾಡೋದ್ರಿಂದ ನನಗೆ ಟೋನ್ ಪರ್ಫೆಕ್ಟ್ ಅಂತ ಅನಿಸ್ತು. ಇಟ್ಸ್ NC41. ಆ್ಯಂಡ್ ಇದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಯೂಸ್ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ಇದೇ ಥರ ಯೂಸ್ ಮಾಡಿದ್ರೆ ಪ್ಯಾನ್ ಹಿಟ್ ಆಗಿಬಿಡುತ್ತೆ. ತೊಗೊಂಡು ನಾನು 1 ಮಂತ್ 2 ಮಂತ್ ಇರ್ಬೋದೇನೋ, ಅಷ್ಟು ಇಲ್ವೇನೋ. ಸೊ ಅಷ್ಟು ಯೂಸ್ ಮಾಡ್ತೀನಿ ಈ ಪ್ರಾಡಕ್ಟ್ನ. ಆ್ಯಂಡ್ ಇದ್ರದ್ದೇ ಸ್ಪಾಂಜ್ ಕೂಡ ಬರುತ್ತೆ. ನಾನು ಇದ್ರ ಸ್ಪಾಂಜಲ್ಲಿ ಯೂಸ್ ಮಾಡಲ್ಲ. ಪ್ಯಾಕ್ ಈಸ್ ಮೈ ಫೇವ್ರೆಟ್. ಮೀಡಿಯಮ್ ಅನಿಸುತ್ತೆ ಇದು, ಸ್ವಲ್ಪ ಬಿಗ್ಗರ್ ಸೈಜು. ಸೊ ಇಡೀ ಫೇಸ್, ನೆಕ್ ಎಲ್ಲ ಕಡೆ ಟ್ಯಾಪ್ ಮಾಡೋದಕ್ಕೆ ದಿಸ್ ಪರ್ಫೆಕ್ಟ್. ಇದನ್ನು ಕೂಡ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಪ್ಯಾಕ್ ಪಿಜ್ಜಾ ಪಫ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ರಿಗೂ. ನಾನು ಎಷ್ಟು ಯೂಸ್ ಮಾಡಿದ್ದೀನಿ, ಒಂಥರ ಅಲ್ಲಲ್ಲೇ ಪ್ರಾಡಕ್ಟ್ ಇಲ್ಲ. ಇದು ಒಂಥರ ವೆಲ್ವೆಟಿ ಟೆಕ್ಸ್ಚರ್ ಇರೋದ್ರಿಂದ ಪ್ರಾಡಕ್ಟ್ ಇಲ್ಲೇ ಸ್ಟಿಕ್ ಆಗಲ್ಲ, ನೀಟಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಫೇಸ್ಗೆ ಪ್ರಾಡಕ್ಟ್ ಎಲ್ಲ. ಸೊ ಐ ಹೈಲಿ ರೆಕಮೆಂಡ್ ಪ್ಯಾಕ್ ಪಿಜ್ಜಾ ಪಫ್. ನೆಕ್ಸ್ಟ್ ಪ್ರಾಡಕ್ಟ್ ಇದೇ ಇದ್ದಿದ್ದು. ಅಟ್ ದ ಸೇಮ್ ಟೈಮ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಕಾಂಪ್ಯಾಕ್ಟ್ ಈಸ್ ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಲೈಕ್ ಇದಿಲ್ಲ ಅಂದರೆ ಐ ಕಾಂಟ್, ಆ ಥರ. ಇದು ನಂಗೆ ಇರಲೇಬೇಕು. ಇವೊಂದು ಫೌಂಡೇಶನ್ ಇಲ್ಲ ಅಂದರೂ ಐ ಆಮ್ ಫೈನ್, ಇದು ನನಗೆ ಇರಲೇಬೇಕು, ಅಷ್ಟು ನನ್ನ ಫೇವ್ರೆಟ್ ಇದು. ಆ್ಯಂಡ್ ನನಗೆ ಇದು ಒಂಥರ ಇನ್ವೆಸ್ಟ್ಮೆಂಟ್ ಥರ. ಇದು 3500 ಅಥವಾ 4000 ನಿಯರ್ಲಿ. ಬಟ್ ಐ ಲವ್ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ಮೈ ಸೆಕೆಂಡ್ ಆರ್ ಥರ್ಡ್ ಪ್ರಾಡಕ್ಟ್. ಆ್ಯಂಡ್ ನಾನು ಇದನ್ನು ಪ್ರೊಫೆಷ್ನಲಿ ಯೂಸ್ ಮಾಡಲ್ಲ, ಅದು ಒಂದು ಹೇಳ್ತೀನಿ. ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್. ಪ್ರೊಫೆಷ್ನಲಿ ಯೂಸ್ಗೆ ಆಬ್ವಿಯಸ್ಲಿ ಶಾಲೆಟ್ ಯೂಸ್ ಮಾಡ್ತೀನಿ. ನಾನು ಪ್ರೊಫೆಷ್ನಲಿ ತುಂಬ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ. ಸ್ವಲ್ಪ ಏನಾದ್ರು ಯಾವಾಗಾದ್ರೂ ಟಚ್ ಅಪ್ ಬೇಕು ಅನ್ಸಿದ್ರೆ ಶಾಲೆಟ್ ಯೂಸ್ ಮಾಡ್ತೀನಿ. ನಿಮ್ಗೆ ಇದೇನಾದ್ರು ಹೆವಿ ಮ್ಯಾಕ್ದು, ನನಗೆ ಸ್ವಲ್ಪ ಇನ್ನೊಂಚೂರು ಲೈಟೆಡ್ ಆಗಿ ಇನ್ನೂ ಸಾಫ್ಟಾಗಿ ಬೇಕು, ನನಗೆ ಇನ್ನೂ ಮೆಲ್ಟೆಡ್ ಟೆಕ್ಸ್ಚರ್ ಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಶಾಲೆಟ್. ಶಾಲೆಟ್ ಇಲ್ಬರಿ ಕಾಂಪ್ಯಾಕ್ಟ್ ಈಸ್ ಆಲ್ಸೋ ಫೈನ್, ಬಟ್ ದಿಸ್ ಈಸ್ ಮೈ ಫೇವ್ರೆಟ್. ಸ್ವಲ್ಪ ಕಾರೇಜ್ ಬೇಕಲ್ವಾ ಕಾಂಪ್ಯಾಕ್ಟ್ ಅಂದರೆ. ಇಟ್ಸ್ ಅ ಪೌಡರ್ ಫಾರ್ಮ್ ಆಫ್ ದ ಫೌಂಡೇಶನ್. ಸೊ ಫೌಂಡೇಶನ್ ಈಸ್ ಲಿಕ್ವಿಡ್ ಕ್ರೀಮ್ ಫಾರ್ಮ್, ದಿಸ್ ವಿಲ್ ಬಿ ಅ ಪೌಡರ್ ಫಾರ್ಮ್ ಕಾಂಪ್ಯಾಕ್ಟ್ಸು. ಸೊ ಇದು ಕವರೇಜ್ ಇರುತ್ತೆ. ಹೇಳ್ತಾ ಇದ್ದೀನಲ್ಲ, ನಾನು ಏನೂ ಹಾಕಲ್ಲ. ದಿಸ್ ಒನ್ ಕ್ರೀಮ್ ಆ್ಯಂಡ್ ದಿಸ್ ಪೌಡರ್. ಯಾವಾಗಲೂ ಅಷ್ಟೇ, ಎಲ್ಲೇ ಹೋಗ್ಬೇಕಂದ್ರೂ ಅಷ್ಟೇ. ಮೋಸ್ಟ್ ಆಫ್ ಮೈ ವಿಡಿಯೋಸ್ ಅಥವಾ ನಾನೆಲ್ಲೋ ಆಚೆ ಹೋಗ್ತಾ ಇದ್ದೀನಿ ಅಂತ ವ್ಲಾಗ್ ಮಾಡಬೇಕಾದ್ರೂ ಅಷ್ಟೇ ನಾನು ಇದೆರಡೇ ಕಾಂಬಿನೇಷನಲ್ಲಿ ಹಾಕಿರ್ತೀನಿ ಅಷ್ಟೇ. ವೆನ್ ವಿ ಹ್ಯಾವ್ ದಿಸ್ ಮಸ್ಕರಾ ಫ್ರಮ್ ರೇರ್ ಬ್ಯೂಟಿ. ಇದೇನು ಅಷ್ಟೊಂದು ವಾವ್ ಪ್ರಾಡಕ್ಟ್ ಅಲ್ಲ, ಬಟ್ ಮಸ್ಕರಾಸ್ ಯೂಶ್ವಲಿ ನನಗೆ ಥಿಕ್ಕರ್ ಮಸ್ಕರಾ ನನ್ನ ಐಸ್ಗೆ ಆಗೋದಿಲ್ಲ. ನನಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಥವಾ ಸ್ವಲ್ಪ ಹೊತ್ತಾದ್ಮೇಲೆ ವಾಟರಿಂಗ್ ಆಗುತ್ತೆ, ಆ ಥರ ಎಲ್ಲ. ಸೊ ನನಗೆ ವಾಷಬಲ್ ಮಸ್ಕರಾ ಬೇಕು, ವಾಟರ್ ಪ್ರೂಫ್ ಬೇಡ. ಬಟ್ ತುಂಬ ಥಿಕ್ ವಾಂಡ್ ಇರೋದು, ಥಿಕ್ ಮಸ್ಕರಾ ಆಗಲ್ಲ. ಈಗಲೂ ಕೂಡ ನಾನು ಮಸ್ಕರಾ ಅಪ್ಲೈ ಮಾಡಿರೋದು ಇದೇನೆ. ಸೊ ಇದರಲ್ಲಿ ವಾಲ್ಯೂಮಿನೈಸಿಂಗ್ ಅದು ಒಂದು ವಾಂಡ್ ಬರುತ್ತೆ. ಆ್ಯಂಡ್ ಆ ವಾಲ್ಯೂಮಿನೈಸ್ ತುಂಬ ಕ್ಲಮ್ಸಿ ಆಗಿಬಿಟ್ಟಿದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಲೆಂಥನಿಂಗ್ ಒಂದು ವಾಂಡ್ ಬರುತ್ತೆ. ನನಗಿಷ್ಟ ಆಯಿತು ಪರ್ಸ್ನಲಿ. ತುಂಬ ವಾವ್ ಅನ್ನೋ ಥರ ಇಲ್ಲ, ಬಟ್ ಮೈ ಫೇವ್ರೆಟ್. ನಾನು ಯೂಸ್ ಮಾಡ್ತೀನಿ, ಮೈ ಗೋ ಟು ಪ್ರಾಡಕ್ಟ್. ನಾನು ಇದು ಒಂದೇ ಮಸ್ಕರ ಇಟ್ಕೊಂಡಿರೋದು ಈಗ ನನ್ನ ವ್ಯಾನಿಟಿಲಿ. ಬಿಕಾಸ್ ನಾನು ತುಂಬ ಮಸ್ಕರ ಪರ್ಸನ್ ಅಲ್ಲ, ನನ್ನ ಐಸ್ಗೆ ಇರಿಟೇಷನ್ ಆಗುತ್ತೆ ಹಾಗಾಗಿ. ಸೊ ಶೀ ಗ್ಲಾಮ್ದು ವಾಲ್ಯೂಮಿನೈಸಿಂಗ್ ಮತ್ತು ಲೆಂಥನಿಂಗ್ 2-in-1 ಮಸ್ಕರ ಇಸ್ ಮೈ ಫೇವ್ರೆಟ್. ನಾನು ಈ ವರ್ಷ ಅಂದರೆ ಇದು ತೊಗೊಂಡಾಗಿಂದ ನೀವು ನೋಡಿರ್ಬೋದು, ಶೀ ಗ್ಲಾಮ್ದು ವಿಡಿಯೋ ಮಾಡೋದಕ್ಕೆ ತೊಗೊಂಡಿದ್ದು ನಾನು ಟ್ರೈ ಮಾಡೋದಕ್ಕೆ. ಸೊ ಅವಾಗಿಂದನೂ ನಾನು ಇದನ್ನು ಯೂಸ್ ಮಾಡ್ಕೊಂಡು ಬಂದಿರೋದು. ನೆಕ್ಸ್ಟ್ ವಿ ಹ್ಯಾವ್ ಹೈಲೈಟರ್. ಸೊ ನನಗೆ ವಾಟ್ ಈಸ್ ದಟ್ ಬ್ಲಷ್ ನಾರ್ಸ್ದು ಇಷ್ಟ ಆಗುತ್ತೆ ಆ ಥರ. ಬ್ಲಷ್ದು ನನ್ನ ಪ್ಯಾಲೆಟ್ ಇದೆ ಪ್ರೊಫೆಷ್ನಲಿ ಯೂಸ್ಗೆ. ಆ್ಯಂಡ್ ಪರ್ಸ್ನಲ್ ಯೂಸ್ಗೆ ನಾನು ಕ್ರೀಮ್ ಬ್ಲಷ್ ಅಪ್ಲೈ ಮಾಡಾದ್ಮೇಲೆ ಮತ್ತೆ ಪೌಡರ್ ಬ್ಲಷ್ ನಾನು ಲೇಯರ್ ಮಾಡೋದೇ ಇಲ್ಲ, ಹಾಗಾಗಿ ಐ ನಾಟ್ ಯೂಸ್ ಬ್ಲಷ್. ಸೊ ವಿ ಡೈರೆಕ್ಟ್ಲಿ ಕೇಮ್ ಟು ದ ಹೈಲೈಟರ್. ರೇರ್ ಬ್ಯೂಟಿ ಹೈಲೈಟರ್ ಇನ್ ದ ಶೇಡ್ ಎಕ್ಸಿಲರೇಟ್
ಓ ಮೈ ಗಾಡ್, ಇಟ್ಸ್ ಸಚ್ ಅ ಗುಡ್ ಹೈಲೈಟರ್. ಬ್ರೇಕ್ ಆಗಿಬಿಟ್ಟಿದೆ ನಂದು, ಅಂದರೆ ಅಷ್ಟು ಸಾಫ್ಟ್ ಆಗಿದೆ, ಅಷ್ಟು ಮೆಲ್ಟೆಡ್ ಆಗಿದೆ. ಇದ್ರ ಟೆಕ್ಸ್ಚರು ಗೊತ್ತೇ ಆಗಲ್ಲ, ಅಂದರೆ ಆ ಚಂಕಿ ಚಂಕಿ ಥರ ಗ್ಲಿಟರಿ ಫೀಲ್ಸ್ ಇಲ್ಲವೇ ಇಲ್ಲ. ಮೆಲ್ಟೆಡ್ ಆಗಿದೆ. ಇಟ್ಸ್ ಲೈಕ್ ಅ ಪೌಡರ್. ಐ ಥಿಂಕ್ ಇದಕ್ಕೇನೋ ಟರ್ಮ್ ಹೇಳ್ತಾರೆ, ತುಂಬ ಮಿನರಲ್ಸ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ಅದು ಚಂಕಿ ಅಂತ ಅನ್ಸೋದಿಲ್ಲ. ಅಷ್ಟು ಚೆನ್ನಾಗಿದೆ ರೇರ್ ಬ್ಯೂಟಿ ಹೈಲೈಟರ್. ಐ ಸ್ವೇರ್ ಬೈ ದಿಸ್ ಪ್ರಾಡಕ್ಟ್. ಅಟ್ ದ ಸೇಮ್ ಟೈಮ್ ನಿಮಗೆ ಹೈಲೈಟರ್ ಬೇಡ, ಹೈಲೈಟರ್ ಕಮ್ ಬ್ಲಷ್ ಬೇಕು ಅಂತ ಇದ್ರೂ ರೇರ್ ಬ್ಯೂಟಿಲಿ ತುಂಬ ಚೆನ್ನಾಗಿದೆ. ಇಟ್ಸ್ ಇನ್ ಮೈ ವ್ಯಾನಿಟಿ, ಅಂದರೆ ನನ್ನ ಪ್ರೊಫೆಷ್ನಲ್ ಮೇಕಪ್ ವ್ಯಾನಿಟಿಲಿದೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಲಷ್ ಕಮ್ ಹೈಲೈಟರ್ ಎರಡೂ ಇರುತ್ತೆ. ಆ್ಯಂಡ್ ಇದು ಹೈಲೈಟರ್ ಇನ್ ದ ಶೇಡ್ ಎಕ್ಸಿಲರೇಟ್. ಎಕ್ಸಿಲರೇಟ್ ಶೇಡ್ ಇಸ್ ಲೈಕ್ ಫಾರ್ ಆಲ್ ಸ್ಕಿನ್ ಟೈಪ್. ಡೀಪರ್ ಸ್ಕಿನ್ ಟೈಪ್ಗೆ ಐ ಡೋಂಟ್ ರೆಕಮೆಂಡ್. ಅದರ್ ದೆನ್ ದಟ್ ಟಿಲ್ ಡಸ್ಕಿ ಯು ಕ್ಯಾನ್ ಯೂಸ್ ದಿಸ್. ಇಟ್ಸ್ ಸೋ ಗುಡ್. ಒನ್ಸ್ ನೀವೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಡ್ಯೂಯಿ ಫಿನಿಶ್ ಬೇಕು ಅಂದರೆ ಇದನ್ನು ಡಸ್ಟ್ ಆಫ್ ಮಾಡ್ಕೊಳ್ಳಿ. ದಟ್ ಶಿಮರ್ ಪಾರ್ಟಿಕಲ್ಸ್ ಚಂಕಿ ಹಾಕಿಲ್ವೇ ಇಲ್ಲ, ಇಟ್ಸ್ ಫುಲ್ ಆಫ್ ಮಿನರಲ್ಸ್. ಸೊ ಹಾಗಾಗಿ ಇಟ್ಸ್ ಸೋ ಗುಡ್. ಐ ಹೈಲಿ ರೆಕಮೆಂಡ್ ಫಾರ್ ಪ್ರೊಫೆಷ್ನಲ್ ಪರ್ಸ್ನಲ್ ಯೂಸ್ ರೇರ್ ಬ್ಯೂಟಿ ಬ್ಲಷ್ ಮತ್ತು ರೇರ್ ಬ್ಯೂಟಿ ಹೈಲೈಟರ್. ಅಂದರೆ ಹೈಲೈಟರ್ ಕಮ್ ಬ್ಲಷ್ ಇದೆಯಲ್ಲ ಅದು ಮತ್ತು ಹೈಲೈಟರ್. ನೆಕ್ಸ್ಟ್ ಒನ್ ಐ ಲವ್ ಬೆಕ್ಕಾ. ಇದು ನಾನು ಪರ್ಸ್ನಲ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಸ್ಮ್ಯಾಶ್ ಬಾಕ್ಸ್ ಎಕ್ಸ್ ಬೆಕ್ಕಾ ಇನ್ ದ ಶೇಡ್ ಸಿ ಪಾಪ್. ಒಂಥರ ಶ್ಯಾಂಪೇನಿ ಕಲರ್. ಇದು ಅಷ್ಟೇ ಫೇರ್ ಟು ಡಸ್ಕಿ ಸ್ಕಿನ್ ಟೋನ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಸ್ ದ ಮಿನಿ ಒನ್ ಫಾರ್ ಪರ್ಸ್ನಲ್ ಯೂಸ್. ಐ ಥಿಂಕ್ ದಿಸ್ ಮಿನಿ ಒನ್ ಈಸ್ ಎನಫ್. ನೆಕ್ಸ್ಟ್ ಇಫ್ ಯು ವಾಂಟ್ ಸೆಟ್ಟಿಂಗ್ ಸ್ಪ್ರೇ, ಐ ಸ್ವೇರ್ ಬೈ ಶಾರ್ಲೆಟ್ ಟಿಲ್ಬರಿ ಏರ್ ಬ್ರಷ್ ಸೆಟ್ಟಿಂಗ್ ಸ್ಪ್ರೇ. ಐ ನೋ ಇಟ್ಸ್ ಎಕ್ಸ್ಪೆನ್ಸಿವ್ ಬಟ್ ಇಟ್ಸ್ ಟೂ ಗುಡ್. ಇಫ್ ಯು ಆರ್ ಓಕೆ ಟು ಇನ್ವೆಸ್ಟ್ ಆನ್ ದಿಸ್, ನಿಮ್ಗೆ ಒಂದು ಪರ್ಫೆಕ್ಟ್ ಸೆಟ್ಟಿಂಗ್ ಸ್ಪ್ರೇ ಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಆ್ಯಂಡ್ ನೀವು ಪರ್ಸ್ನಲ್ ಮೇಕಪ್ಪಲ್ಲೂ ಅಷ್ಟೇ, ನೀವು ಫೌಂಡೇಶನ್ ಅದೆಲ್ಲ ಲೈಕ್ ಯಾವುದೇ ಯೂಸ್ ಮಾಡಿ, ಲಾಸ್ಟ್ ನೀವು ಇಫ್ ಯು ಆರ್ ಅ ಹೈಲೈಟರ್ ಪರ್ಸನ್, ಹೈಲೈಟರ್ ಮತ್ತು ಸೆಟ್ಟಿಂಗ್ ಸ್ಪ್ರೇ ಇನ್ವೆಸ್ಟ್ ಮಾಡಿ. ಸೊ ದಟ್ ಫಿನಿಶಿಂಗ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಇನ್ವೆಸ್ಟ್ ಮಾಡಿ. ದಟ್ ಮೇಕ್ಸ್ ವಂಡರ್ಸ್ ಆ್ಯಂಡ್ ಇಟ್ ವರ್ಕ್ಸ್ ವೆಲ್. ಅದಕ್ಕೇ ಶಾರ್ಲೆಟ್ ಟಿಲ್ಬರಿ ಏರ್ ಬ್ರಷ್ ಸೆಟ್ಟಿಂಗ್ ಸ್ಪ್ರೇ ಇಸ್ ಒನ್ ಆಫ್ ಮೈ ಫೇವ್ರೆಟ್. ವಿತೌಟ್ ದಿಸ್ ಐ ಕಾಂಟ್. ಈವನ್ ಫಾರ್ ಮೈ ಬ್ರೈಟ್, ಫಾರ್ ಮೈ ಪರ್ಸ್ನಲ್ ಯೂಸ್. ಫಾರ್ ಮೈ ಪರ್ಸ್ನಲ್ ಯೂಸ್ ಆ್ಯಕ್ಚುಲಿ ಇದಕ್ಕಿಂತ ಮಿನಿ ಒನ್ ಇದೆ. ಸೊ ನಾನು ಬಿಗ್ಗರ್ ಬಾಟಲಿಂದ ತೆಗೆದು ಆ ಮಿನಿ ಒನ್ಗೆ ಫಿಲ್ ಮಾಡ್ಕೊಂಡು ನಾನು ವ್ಯಾನಿಟಿಲಿ ಇಟ್ಕೊತೀನಿ. ಸೊ ನನಗೆ ಅದು ಯಾವುದಕ್ಕೋ ಫ್ರೀ ಬಂದಿದ್ದು, ಅಂದರೆ ಶಾರ್ಲೆಟ್ದು ತುಂಬ ಪ್ರಾಡಕ್ಟ್ ತೊಗೊಂಡಾಗ ಐ ಗಾಟ್ ಸೆಟ್ಟಿಂಗ್ ಸ್ಪ್ರೇ, ಕಾಂಪ್ಯಾಕ್ಟ್, ಲಿಪ್ಸ್ಟಿಕ್ ಎಲ್ಲ ಫ್ರೀ ಬಂತು ನನಗೆ. ಸೊ ಅದಕ್ಕೆ ನಾನು ಫಿಲ್ ಮಾಡಿ ಇಟ್ಕೊತೀನಿ ನಾನೆಲ್ಲರೂ ಟ್ರಾವೆಲಿಂಗ್ ಪೌಚಸಲ್ಲಿ. ಅಂದರೆ ಅಷ್ಟಿಷ್ಟ ನನಗೆ. ಸೊ ಇಟ್ ಈಸ್ ಸೋ ಗುಡ್. ಇಟ್ಸ್ ನಾಟ್ ಟು ಮ್ಯಾಟ್, ಇಟ್ಸ್ ನಾಟ್ ಟು ಡೂವಿ, ಇಟ್ಸ್ ಲೈಕ್ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು. ಇವತ್ತೆಲ್ಲೋ ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀರಾ, ಸೊ ನಿಮಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಅಂದರೆ ನೀವು ವಾಟರ್ ಪ್ರೂಫ್ ಯಾವುದೋ ಒಂದು ಸಿರಮ್ ತೊಗೊಂಡು ಹಾಕೋಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು. ನೋ, ಇಫ್ ಯು ಗೆಟ್ ದಿಸ್ ಲಾರಿಯಲ್ ಇನ್ಫ್ಯಾಲಿಬಲ್ 3 ಸೆಕೆಂಡ್ ಸೆಟ್ಟಿಂಗ್ ಮಿಸ್ಟ್, ಇದನ್ನು ತೊಗೊಂಡ್ಬಿಟ್ರೆ ಯು ಆರ್ ಸಾರ್ಟೆಡ್. ಸೊ ನೀವು ಪ್ರೊಫೆಷ್ನಲ್ ಆಗಿ ಕ್ರೈಲಾನ್ದೆಲ್ಲೋ ಹೋಗಿ ತೊಗೊಳ್ಬೇಕು ಅಥವಾ ಇನ್ನೊಂದು ಯಾವುದೋ ಒನ್ ಸೈಡ್ ಸೆಟ್ಟಿಂಗ್ ಸ್ಪ್ರೇ ತೊಗೊಳ್ಬೇಕು, ಫಾರ್ ದಿಸ್ ಫಿಕ್ಸಿಂಗ್ ಸ್ಪ್ರೇ ತೊಗೋಬೇಕು ಲಾಂಗ್ ಲಾಸ್ಟಿಂಗ್ಗೆ ಅನ್ನೋದಿಲ್ಲ. ಪರ್ಸ್ನಲ್ ಯೂಸ್ಗೆ ಆಗಲಿ ಪ್ರೊಫೆಷ್ನಲ್ ಯೂಸ್ಗೆ ಆಗಲಿ, ಇಫ್ ಯು ಗೆಟ್ ದಿಸ್ ಲಾರಿಯಲ್ ಒನ್, ಇಟ್ಸ್ ಟೂ ಗುಡ್. ಇದು 3 ಸೆಕೆಂಡ್ಸಲ್ಲಿ ಸೆಟ್ ಆಗುತ್ತೆ ಆ್ಯಂಡ್ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಬ್ರೆತ್ ಎಳ್ಕೊಂಡು ಆಮೇಲೆ ಸ್ವಲ್ಪ ಇಲ್ಲಿ ಸ್ಪ್ರೇ ಸ್ಟಾರ್ಟ್ ಮಾಡಿ ಯು ಶುಡ್ ಕಮ್ ಟು ಯುವರ್ ಫೇಸ್. ಆ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಫೇಸ್ ಮೇಲೆ ಮಾಡಬಾರ್ದು. ಇದು ವಾಮಿಟಿಂಗ್ ಥರ, ಅಂದರೆ ಲಿಕ್ವಿಡಿ ಪ್ರಾಡಕ್ಟ್ ಬರೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಇಲ್ಲಿ ಸ್ಪ್ರೇ ಮಾಡಿಕೊಂಡು ಯು ಶುಡ್ ಟೇಕ್ ಆನ್ ಯುವರ್ ಫೇಸ್. ಆ್ಯಂಡ್ ಇದು ಒನ್ಸ್ ಹೇರ್ ಎಲ್ಲ ಸೆಟ್ ಆದಮೇಲೆ ಯು ಶುಡ್ ಸ್ಪ್ರೇ ದಿಸ್ ಬಿಕಾಸ್ ಇಟ್ಸ್ ಸ್ಟ್ರಾಂಗ್. ಕ್ರೈಲಾನ್ ಥರನೇ ಒನ್ ಸೈಜ್ ಥರನೇ ಸೆಟ್ಟಿಂಗ್ ಸ್ಪ್ರೇ, ಬಟ್ ಇಟ್ಸ್ ಇವನ್ ಮೋರ್ ನೈಸ್ ಬಿಕಾಸ್ ಈ ಪ್ರೈಸಿಂಗ್ ಇದೆಯಲ್ಲ, ಇದು 700 ಅನ್ಸುತ್ತೆ ಇದು ಪ್ರೈಸು. ಸೊ 600-700ಗೆ ಈ ಪ್ರೈಸಿಂಗ್ಗೆ ಈ ಬಾಟಲ್ ಟೋಟಲಿ ವರ್ತ್ ಇಟ್. ಐ ಹೈಲಿ ರೆಕಮೆಂಡ್ ಫಾರ್ ಬ್ರೈಡ್ಸ್, ನಾನ್ ಬ್ರೈಡ್ಸ್, ಫಾರ್ ಪರ್ಸ್ನಲ್ ಯೂಸ್. ನಿಮಗೆಲ್ಲ ಲಾಂಗ್ ಲಾಸ್ಟಿಂಗ್ ಫಿಕ್ಸಿಂಗ್ ಸ್ಪ್ರೇ ಬೇಕು ಅಂದರೆ ಯು ಕ್ಯಾನ್ ಪರ್ಚೇಸ್ ದಿಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿಲ್ ಕಮ್ ಫಾರ್ ಲಿಪ್ಸ್. ಲಿಪ್ಸ್ಗೆ ಜಾಸ್ತಿ ಇಲ್ಲ. ದಿಸ್ ಇಸ್ ದಟ್ ಒನ್ ಲಿಪ್ ಲೈನ್, ಅಂದರೆ ನಾನು ಪರ್ಸ್ನಲ್ ಯೂಸ್ದೆಲ್ಲ ಹೇಳ್ತಾ ಇರೋದು ಇವಾಗ. ಸೊ ಲಿಪ್ ಲೈನರ್, ದಿಸ್ ಒನ್ ಲಿಪ್ ಲೈನರ್ ಇವಾಗಲೂ ಇದೆ, ಯಾವಾಗಲೂ ಇರುತ್ತೆ. ನಾನು ಲಿಪ್ ಲೈನರ್ ಯೂಸ್ ಮಾಡಿದ್ರೆ ಯಾವಾಗಲೂ ಇರುತ್ತೆ. ದಟ್ ಈಸ್ ದಿಸ್ 524 ಫ್ರಮ್ ಶೀ ಗ್ಲಾಮ್. ಇಟ್ಸ್ ಲೈಕ್ ಅ ಕಾಫಿ ಕಲರ್. ದಿಸ್ ಈಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ಮೆಲ್ಟ್ಸ್. ನೋಡಿ ಎಷ್ಟು ನಾನು ಹಿಂಗೆ ಬರೆದ್ರೆ ಸಾಕು ಎಷ್ಟು ಸ್ಮೂತ್ ಆಗಿದೆ, ಬಟರಿ ಆಗಿದೆ ಆ್ಯಂಡ್ ಬ್ಲೆಂಡ್ ಮಾಡ್ಬೋದು ನೀವು. ಲಿಪ್ ಲೈನಿಂಗ್ ಮಾಡ್ಕೊಳ್ಳೋದಕ್ಕಂತೂ ಪರ್ಫೆಕ್ಟ್ ಆಗಿದೆ. ಇದು ತುಂಬ ಯೂಸ್ ಮಾಡಿದ್ದೀನಿ. ಇದು ಎರಡನೇದು ನಂದು. ಒಂದು ನಾನು ಪ್ರೊಫೆಷ್ನಲಿ ಮೇಕಪ್ ವ್ಯಾನಿಟಿಗೂ ಇಟ್ಬಿಟ್ಟಿದ್ದೆ ನಾನು. ಅಂಡರ್ನೀತ್ ಪಿಂಕ್ಸ್ ಹಾಕೋಬೋದು, ಅಂಡರ್ನೀತ್ ನೂಡ್
ಹಾಕ್ಕೋಬೋದು. ಅಂಡರ್ನೀತ್ ಯುವರ್ ಸಮ್ ಅದರ್ ಸ್ಕಿನ್ ಟೈಪ್ ಏನೋ ಮಾವ್ ಪಿಂಕ್ ಮಾಡ್ಕೋತೀನಿ ಅಂದ್ರೂ ಹಾಕ್ಕೋಬೋದು. ಡಸಂಟ್ ಮ್ಯಾಟರ್. ನಾವು ಲಿಪ್ ಲೈನಿಂಗ್ ಮಾಡೋದು ಲಾಂಗ್ ಲಾಸ್ಟಿಂಗ್ಗೆ 2 ಲೇಯರ್ ಥರ ಇರಲಿ ಅಂತ, ಇಲ್ಲ ಆಮ್ರೆ ಎಫೆಕ್ಟ್ಗೂ ನೀವು ಯೂಸ್ ಮಾಡ್ಕೊಳ್ಬೋದು. ದಿಸ್ ಇಸ್ ಫೇವ್ರೆಟ್. ಇದು ಒಂದೇ ಲಿಪ್ ಲೈನರ್ ಇರೋದು ನನ್ನ ವ್ಯಾನಿಟಿಲಿ. ನಾನು ಎಲ್ಲ ಪಿಂಕ್ಸ್ಗೂ ನಂಗೆ ನಾನು ಲಿಪ್ ಲೈನಿಂಗ್ ಮಾಡಲ್ಲ. ಅಕಸ್ಮಾತ್ ಮಾಡಿದ್ರೆ ಪಿಂಕ್ಸ್ಗೂ ಮಾಡ್ತೀನಿ, ಬ್ರೌನ್ಸ್ಗೂ ಮಾಡ್ತೀನಿ, ನೂಟ್ಸ್ಗೂ ಮಾಡ್ತೀನಿ, ಎಲ್ಲದಕ್ಕೂ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ದ ಶೇಡ್ ನೇಮ್ ಬಂದ್ಬಿಟ್ಟು ಅದೇ 524. ಸೋ ಗುಡ್, ಇಟ್ಸ್ ಸೋ ಕ್ರೀಮಿ, ಸೋ ಗುಡ್. ಆ್ಯಂಡ್ ನೀವು ಸ್ವಲ್ಪ ಶಾರ್ಪ್ನೆಸ್ ಬೇಕು ಅಂದರೆ ಇಲ್ಲಿ ಮೆಂಟ್ ಕೂಡ ಮಾಡ್ಕೊಳ್ಬೋದು. ಐ ಹೈಲಿ ರೆಕಮೆಂಡ್. ಇದು ತೊಗೊಂಡಾಗಿಂದ ತುಂಬ ಯೂಸ್ ಮಾಡಾಕ್ಬಿಟ್ಟಿದ್ದೀನಿ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶೀಗ್ಲಾಮ್ದು ನಾನು ಪ್ರಾಡಕ್ಟ್ಸ್ ಟೆಸ್ಟ್ ಮಾಡಬೇಕಾದ್ರೆ ನಾನು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ತರಿಸಿದೆ ಫಾರ್ 900 rupees 3 ಕಾಂಬೋ. ಅದರಲ್ಲಿ ನನಗೆ 2 ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ತುಂಬ ಲಾಂಗ್ ಲಾಸ್ಟಿಂಗ್ ಇಲ್ಲ, ಹಾಗಂತ ತುಂಬ ಡ್ರೈಯಿಂಗ್, ತುಂಬ ಚಾಪಿ ಅಂತಲೂ ಏನು ಅನ್ಸಲ್ಲ. ಇಟ್ ವರ್ಕ್ಸ್ ವೆಲ್. ಸೊ ದಿಸ್ ಇಸ್ ದ ಡಾರ್ಕ್ ಪಿಂಕ್ ಇನ್ ದ ಶೇಡ್ ಹಾಟ್ ಸಿಂಡರ್. ಸಿ, ತುಂಬ ಚೆನ್ನಾಗಿದೆ. ಡಾರ್ಕ್ ಪಿಂಕ್ ಹಾಕ್ಕೊಂಡು ನೂಡ್ ಹಾಕ್ಕೋಬೋದು ಆ ಥರ. ಸೊ ಇಷ್ಟು ಡಾರ್ಕ್ ಹಾಕಲ್ಲ ಅಂತ ಅಂದರೆ, ಇಲ್ಲ ಅಂದರೂ ದ ಕಲರ್ ಬೈ ಇಟ್ಸ್ ಓನ್ ಓನ್ಲಿ ಇಟ್ಸ್ ನೈಸ್. ಸಿ, ಬ್ಯೂಟಿಫುಲ್ ಪಿಂಕ್ ಶೇಡ್ ಇದು ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಟೋಪೇಸ್ ಅಂತ, ಇದು ಅಷ್ಟೇ. ಸಿ, ನೂಡ್ ಕಲರ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಇಟ್ಸ್ ಲೈಕ್ ಅ ಬಟರ್, ತುಂಬ ಚೆನ್ನಾಗಿದೆ ಲಿಕ್ವಿಡ್ ಲಿಪ್ಸ್ಟಿಕ್. ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂದರೂ ಇಟ್ಸ್ ಫೈನ್ ಅಂತ ಅನಿಸ್ತು ನನಗೆ, ಅದಕ್ಕೆ ಐ ಯೂಸ್ ದಿಸ್. ನೆಕ್ಸ್ಟ್ ವಿ ಹ್ಯಾವ್ ಮೆಬಿಲಿಯನ್ ಇಂಕ್ ವಿಂಕ್. ಹೊಸದಾಗಿ ಲಾಂಚ್ ಮಾಡಿದಾರ ಲಿಕ್ವಿಡ್ ಲಿಪ್ಸ್ಟಿಕ್. ಅದು ಇನ್ ದ ಶೇಡ್ 40 ವಿಟಿ. ಬ್ಯೂಟಿಫುಲ್ ಶೇಡ್ ಮಾವ್ ಪಿಂಕ್ಗೆ. ನೂಟ್ಸ್ಗೂ ಹಾಕ್ಬೋದು, ಬ್ರೌನ್ಸ್ಗೆ ಹಾಕ್ಕೋಬೋದು. ಆ್ಯಂಡ್ ಪಿಂಕ್, ಇವಾಗ ಡಾರ್ಕ್ ಪಿಂಕ್ ಹಾಕಿ ಇದನ್ನು ಹಾಕ್ಬೋದು. ಸಿ, ದಿಸ್ ಇಸ್ ದ ಶೇಡ್. ಇಟ್ಸ್ ಟೂ ಗುಡ್. ಇದೇನಂದರೆ ಇದು ಮ್ಯಾಟ್ ಫಿನಿಶ್ ಇಲ್ಲ, ಗ್ಲಾಸಿ ಫಿನಿಶು. ಸ್ವಲ್ಪ ಚಿಪ್ಪಿ ಅನಿಸ್ಬೋದು ನಿಮಗೆ ಲಿಪ್ಸು, ಬಟ್ ಇಟ್ಸ್ ನೈಸ್. ಒನ್ಸ್ ಯು ಆರ್ ಯೂಸ್ ಟು ಇಟ್ ನಿಮ್ಗೇನು ಅನಿಸಲ್ಲ. ನನಗೂ ಸ್ಟಾರ್ಟಿಂಗ್ ಹಂಗೆ ಅನಿಸ್ತಿತ್ತು. ಒಂದು 2-3 ಸರಿ ಹಾಕ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡಿದ್ಮೇಲೆ ಏನು ಚಿಪ್ಪಿ ಅನಿಸಲ್ಲ. ಅಂದರೆ ಮ್ಯಾಟ್ ಯೂಸ್ ಮಾಡೋರಿಗೆ ಸಡನ್ನಾಗಿ ಈ ಥರ ಡುವಿ ಹಾಕಿದ್ರೆ ಅನಿಸುತ್ತಲ್ಲ, ಆ ಥರ ಅಷ್ಟೇ. ಬಟ್ ಇಟ್ಸ್ ಟೂ ಗುಡ್. ಇದರಲ್ಲೂ ತುಂಬ ಶೇಡ್ಸ್, ತುಂಬ ವೇರಿಯಂಟ್ಸ್ ಇದೆ. ನಿಮ್ಗೆ ಇಷ್ಟವಾಗಿರೋ ಶೇಡ್ ಯು ಕ್ಯಾನ್ ಪರ್ಚೇಸ್. ಬಟ್ ಐ ಹೈಲಿ ರೆಕಮೆಂಡ್ ದಿಸ್ ವಿಟಿ. ಲೈಕ್ ಹೇಳೋದಲ್ಲ, ಟಿಲ್ ಡಸ್ಕಿ ಸ್ಕಿನ್ ಟೋನ್ ತನಕನೂ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿ. ಲಾಸ್ಟ್ ಪ್ರಾಡಕ್ಟ್ ಆಫ್ ದಿಸ್ ವಿಡಿಯೋ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಟ್ಸ್ ಸಫೋರಾ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದಿಸ್ ಶೇಡ್ 80. ಆ್ಯಂಡ್ ಹೌ ಬ್ಯೂಟಿಫುಲ್ ಇಸ್ ದಿಸ್ ಶೇಡ್ ಅಂತ ಅಂದರೆ, ನಾನು ಸಫೋರಾ ಲಿಕ್ವಿಡ್ ಲಿಪ್ಸ್ಟಿಕ್ಸೇ ನನ್ನ ಬ್ರೈಡ್ಸ್ಗೆ ಯೂಸ್ ಮಾಡೋದು. ಆ್ಯಂಡ್ ಈ ಶೇಡ್ ಪರ್ಟಿಕ್ಯುಲರ್ಲಿ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಇವಾಗ ನಾನು ಹಾಕ್ಕೊಂಡಿರೋದು ಕೂಡ ಇದೇ ಶೇಡು. ಐ ಹ್ಯಾವ್ ಅಪ್ಲೈಡ್ ದಿಸ್ ಶೀಗ್ಲಾಮ್ ಲಿಪ್ ಲೈನರ್ ಮತ್ತು ಈ ಶೇಡು. ವಿತೌಟ್ ಲಿಪ್ ಲೈನರ್ ಕೂಡ ಇದೇನು ಪೇಲ್ ಆಫ್ ಮಾಡಲ್ಲ. ನಮ್ಮ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿರುತ್ತೆ. ಫೇರ್ ಟು ಟಿಲ್ ಡಸ್ಕಿ ಚೆನ್ನಾಗಿರುತ್ತೆ ಇದು. ನನಗಂತೂ ತುಂಬ ಇಷ್ಟ. ಇಟ್ಸ್ ನಾಟ್ ದ ಟೂ ಮಾವ್ ಬ್ರೌನು ಇಲ್ಲ, ಪಿಂಕ್ ನೂಡು ಇಲ್ಲ, ಬ್ರೌನ್ ನೂಡು ಅಲ್ಲ. ಇಟ್ಸ್ ಸಮಥಿಂಗ್ ನ್ಯೂಟ್ರಲ್ ಕಲರ್. ಎಲ್ಲ ಸ್ಕಿನ್ ಟೋನ್ನವ್ರಿಗೂ ಚೆನ್ನಾಗಿರುತ್ತೆ. ಐ ಲವ್ ದಿಸ್ ಶೇಡ್. ಲೆಟ್ ಮಿ ಸ್ವಾಚ್ ಹಿಯರ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಇಟ್ ಇಸ್ ಟೂ ಗುಡ್. ನನ್ನನ್ನು ಯಾವಾಗಲೂ ನೀವು ಒಂದೊಂದ್ಸರಿ ಎಲ್ಲ ನಿಮ್ಮ ಲಿಪ್ ಶೇಡ್ ಹೇಳಿ ಅಂದಾಗ ಒಂದು ಇದಿರುತ್ತೆ ಸಫೋರಾದು, ಇಲ್ಲಾಂದರೆ ಫೇ ಬ್ಯೂಟಿದಿರುತ್ತೆ. ಫೇ ಬ್ಯೂಟಿದು ನನ್ನ ವ್ಯಾನಿಟಿ ಅದೇ ಹೇಳೋದಲ್ಲ, ಈ ಪೌಚಿಂದ ಆ ಪೌಚ್ ಎಲ್ಲೋ ಮಿಸ್ ಆಗಿದೆ. ಫೇ ಬ್ಯೂಟಿ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಅಷ್ಟೇ. ನಾನು ಯಾವಾಗಲೂ ತುಂಬ ಯೂಸ್ ಮಾಡಿದ್ದೀನಿ. 2025 ಫುಲ್ ಯೂಸ್ ಮಾಡಿದ್ದೀನಿ ನಾನು ಅದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಸೋ ಗುಡ್. ವೆಸ್ಟರ್ನ್ ವೇರ್, ಇಂಡಿಯನ್ ವೇರ್, ಹೆವಿ ಮೇಕಪ್ ಲುಕ್, ನೋ ಮೇಕಪ್ ಲುಕ್, ಯಾವುದಕ್ಕೆ ಅಂಡರ್ನೀತ್ ನೀವು ಈ ಲಿಪ್ಸ್ಟಿಕ್ ಹಾಕಿದ್ರೆ ಇಟ್ ಲುಕ್ಸ್ ಸೋ ಗುಡ್. ಸಿ, ಇವಾಗಲೂ ಅಷ್ಟೇ ಇಟ್ಸ್ ಲುಕಿಂಗ್ ಸೋ ಗುಡ್ ಅಲ್ಲ. This is the lipstick I'm wearing. Yes, that's it. We have come to the end part of this video. Yavdaru product mix agidre, obviously I'll tag. You can check it. These are like my 2025 favorites beauty edition. I hope you all love watching this video. If so, please give a big thumbs up, like the video, share the video, and subscribe to my channel. Until we meet next time, love you guys, miss you, take care. Bye and happy new year in advance to all my lovelies out there. Thank you for all the love and support. ಈ ವರ್ಷ ಹೆಂಗೆ ನನಗೆ ಪ್ರೀತಿ ಕೊಟ್ಟು ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ವೇ ಇನ್ 2026 ಆಲ್ಸೋ. ಯೋರ್ ಅನುಷಾ ವಿಲ್ ಬಿ ಇನ್ ದ ಸೇಮ್ ವೇ, you guys making the videos, entertaining you all. Please keep supporting. Thank you. Bye.